ಅಳಬಾರ್ದು ಅಂದ್ಕೊಳ್ತೀನಿ ನಾನು ಕೆಲವೊಂದು ವಿಷಯಕ್ಕೆ. ಯಾವ ಥರ ನಾಯಿಗಿಂತ ಕಡೆಗೆ ನೋಡಿದ್ದಾರೆ ನನ್ನನ್ನು. ಆ ಪರಿಸ್ಥಿತಿನೆಲ್ಲ ನಿಭಾಯಿಸ್ಕೊಂಡು ಬಂದಿರೋಳು ನಾನು. ಅದಕ್ಕೋಸ್ಕರ ಎಲ್ಲರೂ ಬಿಟ್ಟು ಬಂದಿದ್ದೀನಿ, ನಾನೇ ಬಿಟ್ಟು ಬಂದಿದ್ದೀನಿ. ಅವ್ರುಗಳೇನು ಬಿಟ್ಟು ಹೋಗೋದು. ಶಿವಮೊಗ್ಗ ಸ್ಟಾಲ್ಗೆ ಇದೆಲ್ಲ ರೆಡಿ ಮಾಡ್ಕೊಳ್ತಾ ಇರೋದು. ಸೊ ಅದಕ್ಕೆ 2 ಗಂಟೆ ನೈಟಾದರೂ ಮಾಡ್ತಾಯಿದ್ದೀನಿ. ಸೊ ನಾಳೆ ಸ್ವಲ್ಪ ಇನ್ನೂ ಒಂದಷ್ಟು ವೀಡಿಯೋ ಮಾಡೋದಿದೆ. ಎಲ್ಲ ತುಂಬ ಕೆಲಸಗಳಿದ್ದಾವೆ. ಸುಮ್ಮನೆ ಫ್ರೀ ಅಡ್ವೈಸ್ ಕೊಡೋಕ್ಕೆ ಯಾಕೆ ಬರ್ತೀರಾ ನೀವುಗಳೇನು? ಬಂದು ನನ್ನ ಮನೆ ಬಿಲ್ಲಾಗಲಿ, ಕರೆಂಟ್ ಬಿಲ್ಲಾಗಲಿ, ಇಲ್ಲ ಏನೋ ನನ್ನ ಮಗು ಎಜುಕೇಷನನ್ನು ನೋಡ್ಕೊಳ್ತೀರಾ? ಇಲ್ಲ ತಾನೆ. ಸುಮ್ಮನೆ ಅಡ್ವೈಸ್ ಕೊಡೋಕ್ಕೆ ಬರಬೇಡಿ. ನಾನು ಹೇಳ್ತಾ ಇರೋದು ಇದು ಯಾರು ನನಗೆ ಫ್ರೀಯಾಗಿ ಅಡ್ವೈಸ್ ಕೊಡ್ತಿರಲ್ಲ ಅವ್ರಿಗೆ ಹೇಳ್ತಾಯಿದ್ದೀನಿ. ಏನಾದ್ರು ಅಡ್ವೈಸ್ ಕೊಡೋಕ್ಕೆ ನಾನು ಏನಾದರೂ ಚಾರ್ಜಸ್ ಮಾಡೋಂಗಿದ್ರೆ ನೀವೇನು ಬಂದು ನನಗೆ ಫೋನು ಮಾಡ್ತಾ ಇರಲಿಲ್ಲ, ಆ ಥರ ಅಡ್ವೈಸು ಕೊಡ್ತಾ ಇರಲಿಲ್ಲ. ಸುಮ್ಮನೆ ನಮ್ಮ ಪರಿಸ್ಥಿತಿ ನಾವು ಅನುಭವಿಸ್ತಾ ಇದ್ದೀವಿ. ನಿಮ್ಗಳೇನು ನೀವೇನು ಅಡ್ವೈಸ್ ಕೊಡ್ತೀರಾ ಫ್ರೀಯಾಗಿ? ನಾವು ತಾನೇ ಜೀವನ ಮಾಡೋರು. ಸುಮ್ಮನೆ ಅಡ್ವೈಸ್ ಕೊಡೋರೇನು ದುಡ್ಡು ಕೊಡೋಲ್ಲ, ಬಂದು ಜೀವನ ಮಾಡಿಸಲ್ಲ, ಇಲ್ಲ ನಂದೇನು ಮನೆ ಬಾಡಿಗೆ ಕಟ್ಟಲ್ಲ, ಇಲ್ಲ ನನ್ನ ಮಗನ ನೋಡ್ಕೊಳ್ಳಲ್ಲ. ನೀವುಗಳೆಲ್ಲ ಏನಕ್ಕೆ ಸುಮ್ಮನೆ ಬಿಟ್ಟು ಅಡ್ವೈಸ್ ಕೊಡೋಕ್ಕೆ ಬರ್ತೀರಾ? ಯಾಕಂದರೆ ಅವನು ಹುಟ್ಟಿ 2 ತಿಂಗಳಲ್ಲಿ ನಾನು ಕರ್ಕೊಂಡು ಬಂದಿರೋದು ನಮ್ಮ ಮನೆಗೆ. ಇವತ್ತು 1 ವರ್ಷ ನಡೀತಾ ಇದೆ. ಅವನನ್ನು ಅಷ್ಟೇ ಚೆನ್ನಾಗಿ ನೋಡ್ಕೊಳ್ತೀನಿ. ಬಂದು ಸುಮ್ಮನೆ ಅಡ್ವೈಸ್ ಕೊಡ್ತಾರೆ. ಅವನಿಂದ ಮಗು ಕಾಯಿಲೆ ಬಂದುಬಿಡುತ್ತೆ, ನಿಮಗೆ ಬಂದುಬಿಡುತ್ತೆ, ನಿಮ್ಮ ಪರಿಸ್ಥಿತಿ ಹಂಗಿದೆ ಹಿಂಗಿದೆ ಅಂತ ಅಡ್ವೈಸ್ ಕೊಡೋಕೆ ಬರ್ತಾರೆ. ಏನಕ್ಕೆ ಅಡ್ವೈಸ್ ಕೊಡ್ತೀರಾ? ನಾನು ಊಟ ಆಗ್ತಾಯಿದ್ದೀನಿ, ಅವನಿಗೋಸ್ಕರ ಯಾರ ಹತ್ರ ಏನು ಬೇಡ್ತಾ ಇಲ್ಲ ನಾನು, ಗುಂಡಂಗೋಸ್ಕರ. ಯಾಕೋ ಹಿಂಗೆ ಕೂಡ್ತಿದ್ದಿ? ಇನ್ನೊಂದು ಕಾಲೆಲ್ಲ ಗುಂಡ ನಿಂದು ಗುಂಡ ಕಾಲೆಲ್ಲೋ ಕಾಲೇ ಕಾಣಿಸ್ತಾ ಇರೋ ಥರ ಮುಚ್ಚಿಟ್ಕೊಂಬಿಟ್ಟವನು ಕಾಲು. ಗುಂಡಣ ಏನಿದು ಕಾಲಿಲ್ಲ ಇನ್ನೊಂದು? ಎಲ್ಲಪ್ಪ ಕಾಲಿಲ್ವಾ ನಿಂದು? ಕೇಳ್ತಾರೆ. ಅದಕ್ಕೆ ಬರೀ ಬ್ಲ್ಯಾಕ್ ಮಾಡಿದ್ದೀನಿ ಇದರಲ್ಲಿ. ನೋಡುವ ಹೇಗೆ ಏನು ಕತೆ ಏನನ್ನ. ಸೊ ಇಷ್ಟು ಸೆಟ್ಟು ಇವತ್ತು ರೆಡಿಯಾಗಿರೋವಂಥದ್ದು. ಹೇಗಿತ್ತು ಈ ಸೆಟ್ಗಳೆಲ್ಲ ಅಂತ ಹೇಳ್ಬಿಟ್ಟು ಕಮೆಂಟ್ ಹಾಕಿ ನನಗೆ. ನಂಗೆ ನಾಳೆ ಅನ್ನೋ ವಿಷಯ ಇಷ್ಟ ಆಗಲ್ಲ. ನಾಳೆ ಅನ್ನೋದು ಬದುಕು ಇಷ್ಟ ಆಗುತ್ತೆ. ಆದರೆ ನಾಳೆ ಕೆಲಸ ಮಾಡ್ತೀನಿ, ನಾಳೆ ಅದನ್ನು ಮಾಡ್ತೀನಿ ನಾನು, ಇವತ್ತು ನನ್ನ ಕೈಲಿ ಮಾಡೋಕ್ಕಾಗ್ತಿಲ್ಲ ಅನ್ನೋದು ಒಂದು ವಿಷಯ ಇಷ್ಟ ಆಗಲ್ಲ. ಸೊ ನನಗೆ ಸಿಕ್ಕಾಪಟ್ಟೆ ಕೋಪ ಬರೋ ವಿಷಯ ಒಂದು ಇದು. ಸೊ ಇನ್ನೂ ಒಂದು ಮಾತಂದರು, ನಿಮ್ಮ ಕೋಪದಿಂದನೇ ನಿಮ್ಮ ಫ್ಯಾಮಿಲಿ ಎಲ್ಲ ದೂರ ಇರೋದು ಅಂತ. ಅಯ್ಯೋ, ಪ್ರೀತಿನೇ ಇಲ್ಲದೆ ಇರೋ ಆ ಫ್ಯಾಮಿಲಿ ಕಟ್ಕೊಂಡು ಯಾವನಿಗೆ ಏನಾಗಬೇಕಾಗಿದೆ? ಆ ಫ್ಯಾಮಿಲಿ ಇದ್ರೂ ಒಂದೇ, ಸತ್ರು ಒಂದೇ. ನಿಮ್ಗೆ ಗೊತ್ತಿಲ್ಲ, ಡಿಪ್ರೆಷನ್ ಅನ್ನೋದು ಒಂದು ಕಾಯಿಲೆ ಯಾವ ಮಟ್ಟಿಗೆ ಅಂದರೆ ಆ ಮನುಷ್ಯ ಸೂಸೈಡ್ ಮಾಡ್ಕೊಳ್ತಾನೆ, ಸಾಯ್ತಾನೆ. ಈಗ ನಡೀತಾ ಇರೋದು ಪ್ರಪಂಚದಲ್ಲಿ ಅದೇನೆ. ಯಾಕಂದರೆ ಫ್ಯಾಮಿಲಿಗಳಲ್ಲಿ ಅರ್ಥ ಮಾಡ್ಕೊಳ್ಳೋರು ಒಬ್ಬರು ಸಿಗಲ್ಲ. ಅವುಗಳು ನೋಡ್ತಾ ಮನುಷ್ಯ ಏನು ಮಾಡ್ತಾನೆ, ಅಪ್ಪ ನನ್ನನ್ನು ಅರ್ಥ ಮಾಡ್ಕೊಳ್ಳೋ ಒಬ್ಬ ವ್ಯಕ್ತಿನೂ ಭೂಮಿ ಮೇಲೆ ಬದುಕಿಲ್ಲ ಅಂದಮೇಲೆ ನಾನೇ ಬದುಕಿರಬೇಕು ಅಂತ ಅನಿಸಿ ಅವ್ನು ಡಿಪ್ರೆಷನ್ ಲೆವೆಲಲ್ಲಿ ಸೂಸೈಡ್ ಮಾಡ್ಕೊಬಿಡ್ತಾನೆ. ಆ್ಯಕ್ಚುಲಿ ಕೋಪ ತುಂಬ ಇದೆ ನನಗೆ. ಅದು ಮನುಷ್ಯನ ಗುಣಗಳು, ಹುಟ್ಟು ಗುಣ ಅಂತ ಹೇಳ್ತೀವಲ್ಲ, ಹಾಗೆ ಸುಮ್ಮನೆ ಕೋಪ ಬರಲ್ಲ. ಯಾವುದಾದ್ರೂ ಒಬ್ಬ ಮನುಷ್ಯ ಮುಂದೆ ಅವನಿಗೆ ಕೋಪ ಬರೋಂಗೆ ಮಾಡ್ತಾಯಿದ್ರೆ ಮಾತ್ರ ಕೋಪ ಬರೋದು. ಇಲ್ಲಾಂದರೆ ನಾವು ಆರಾಮಾಗಿ ನಾರ್ಮಲಾಗೇ ಇರ್ತೀವಿ. ನಾವೇನು ಹುಚ್ಚರ ಸುಮ್ಮನೆ ಕೋಪ ಮಾಡ್ಕೊಳ್ಳೋದಕ್ಕೆ? ಹುಚ್ಚಕ್ಕಿನ ಫಸ್ಟು ಉರಿಬೇಕಂತೆ. ಆ್ಯಕ್ಚುಲಿ ಯೂಟ್ಯೂಬ್ ನೋಡ್ಕೊಂಡು ಬಂದೆ. ಗೊತ್ತಿಲ್ಲ, ಕೆಲವೊಂದು ನಾ ಯೂಟ್ಯೂಬ್ ನೋಡ್ತೀನಿ, ಬಟ್ ಬೇರೆದೆಲ್ಲ ನಾನು ಸಾಂಬಾರು ಅದು ಇದೆಲ್ಲ ಮಾಡ್ತೀನಲ್ಲ, ಅದೆಲ್ಲ ಯಾವುದೇ ಯೂಟ್ಯೂಬ್ ನೋಡೋಲ್ಲ. ಯಾಕಂದರೆ ನಾನು ಮೊದಲಿಂದ ಕಲ್ತಿರೋದು, ನಮ್ಮಮ್ಮ ಹೇಳ್ಕೊಟ್ಟಿರೋ ಅಡುಗೆಗಳನ್ನ ನಾನು ಟ್ರೈ ಮಾಡೋದು. ಅವನು ಚಿಕ್ಕ ವಯಸ್ಸಲ್ಲೆಲ್ಲ ಮಮ್ಮಿ ಆಟ ಆಡೋಣ ಬಾ ಅಂತ ಕರೆದಾಗ ನನಗೆ ಕಾಲು ಹಿಂಗಾಗಿದೆ, ನನಗೆ ನಡೆಯೋಕ್ಕೆ ಆಗಲ್ಲ ಲೈಫಲ್ಲಿ ಅನ್ನೋದನ್ನ ಹೇಳೋಕ್ಕಾಗ್ತಾ ಇರಲಿಲ್ಲ. ಅವನಿಗೆ ಅರ್ಥ ಮಾಡ್ಕೊಳ್ಳೋ ಏಜೇ ಅಲ್ಲ ಅವನು. ಅವಾಗ ಏನು ಹೇಳಬೇಕು ರೀಸನ್ ಗೊತ್ತಿಲ್ಲ ನನಗೆ. ನಾನು ಯಾವತ್ತೂ ನುಚ್ಚಕ್ಕಿ ಉಪ್ಪಿಟ್ಟು ಮಾಡೇ ಇಲ್ಲ ಲೈಫಲ್ಲಿ. ಸೊ ಫಸ್ಟ್ ಟೈಮು ಟ್ರೈ ಮಾಡೋಣ ಅಂತ ಬಂದಿದ್ದೀನಿ. ಆ್ಯಕ್ಚುಲಿ ಒಂದೊಂದು ಸಾರಿ ಲೈಫ್ ಎಷ್ಟೆಲ್ಲ ಬದಲಾಗ್ಬಿಡುತ್ತೆ ಅಂತ ಅನಿಸುತ್ತೆ. ಈ 3 ವರ್ಷದ ಹಿಂದೆ ಕಂಪ್ಲೀಟ್ಲಿ ಬೆಡ್ ರಿಡನು. ಯಾವ ಮಟ್ಟಿಗೆ ಅಂದರೆ ಊಟ ತಿಂಡಿ ಬ್ರಷು ಎಲ್ಲ ಕಂಪ್ಲೀಟಾಗಿ ನನ್ನ ಬೆಡ್ ಹತ್ರ ಬರ್ತಾಯಿತ್ತು. ಸೊ ಇವಾಗ ನಾನು ಈ 3 ವರ್ಷದಲ್ಲಿ ಯಾವ ಥರ ಚೇಂಜ್ ಆಗಿದ್ದೀನಿ ಅಂದರೆ, ಇಡೀ ಕಂಪ್ಲೀಟ್ ಮನೇನ ಕೆಲಸ ಮಾಡಿ ನಾನು ಬೆಡ್ ಮೇಲೆ ಹೋಗಿ ಮಲಗೋ ಅಷ್ಟರಲ್ಲಿ ರಾತ್ರಿ 12-1 ಗಂಟೆ ಆಗಿರುತ್ತೆ. ಸೊ ನೋಡಿ, ನಾವು ಜೀವನನ ಚೇಂಜ್ ಮಾಡೋದಕ್ಕೆ ಎಲ್ಲೆಲ್ಲೋ ಹೋಗಿ ಯಾರ್ಯಾರೋ ನೋಡಿ ಕಲಿಬೇಕಾಗಿಲ್ಲ. ನಮ್ಮ ಮನಸ್ಸಿಂದ ಧೈರ್ಯ ಮಾಡಿದ್ರೆ ಏನು ಬೇಕಾದರೂ ಕಲಿಬೋದು, ಸಾಧನೆ ಮಾಡ್ಬೋದು. ಸೊ ನನ್ನನ್ನು ನೋಡಿದರೆ ನಿಮ್ಗೆ ಅರ್ಥ ಆಗ್ಬಿಡುತ್ತೆ ಲೈಫ್ ಏನು, ಜೀವನ ಅಂದರೆ ಏನು ಅಂತ. ಒಂದು ಸಾರಿ ಅನಿಸುತ್ತೆ ನನಗೂ, ಈ ಕಾಲಲ್ಲಿ ಎಲ್ಲ ಕಡೆ ಓಡಾಡ್ತಿದ್ದೆ ಒಂದು ಕಾಲದಲ್ಲಿ, ಇವಾಗ ಯಾಕೆ ಲೈಫ್ ಈ ಥರ ಆಗ್ಬಿಡ್ತು ಅಂತ ನನಗೆ ಎಷ್ಟೋ ಸಾರಿ ಫೀಲ್ ಆಗಿದೆ. ಆದರೂ ಇರೋ ಜೀವನನ ಅನುಭವಿಸ್ಬೇಕು, ಇರೋ ಅಷ್ಟು ದಿನ ಲೈಫ್ ಮಾಡಬೇಕು ಅಂತೇಳಿ ಮನಸ್ಸಿಗೆ ಧೈರ್ಯವಾಗಿ ತೊಗೊಬಿಟ್ಟಿದ್ದೀನಿ. ಸೊ ಎಂಥದ್ದೇ ಕಷ್ಟ ಬಂದ್ರೂ ಬೆಟ್ಟನೇ ಎತ್ತಿಡ್ಬೇಕು ಇನ್ನೊಂದು ಸೈಡು ಅಂತ ಅಂದ್ರೂ
ನಾನು ಎತ್ತಿಡೋಕ್ಕಾಗದೇ ಇದ್ರು ಬೇರೆಯವ್ರ ಕೈಲಾದರೂ ಎತ್ತಿಡಿಸ್ಬಿಡ್ತೀನಿ ಅನ್ನೋ ಒಂದು ತಲೆಯಲ್ಲಿ ಮೈಂಡು ಆ ಥರ ಮೆಚುರಿಟಿಗೆ ಬಂದುಬಿಟ್ಟಿದೆ ನನಗೆ. ಲೈಫೇ ಇದು ಅಂದಮೇಲೆ ಅದನ್ನು ಅಕ್ಸೆಪ್ಟ್ ಮಾಡ್ಕೊಂಡು ಬದುಕು ಅಂತ ಜೀವನನ ಕಲ್ತ್ಕೊಂಡಿರಬೇಕು, ಅನುಭವ್ಸೋಕ್ಕೆ ರೆಡಿ ಇರಬೇಕು. ಅದೇ ಮನುಷ್ಯನ ಜೀವನ. ನನಗೂ ಮೊದಲೆಲ್ಲ ಹೇಳ್ತಾಯಿದ್ರು ಬೆಡ್ ರಿಡನ್ ಟೈಮಲ್ಲಿ, ನಿನ್ನ ಯಾರಾದರೂ ಎಲ್ಲರೂ ಮನೆಯವ್ರು ಬಿಟ್ಟೋಗ್ಬಿಟ್ರೆ ಹೇಗೆ ಬದುಕ್ತೀಯಾ ಅಂತ. ನಿಜ ಹೇಳ್ತೀನಿ, ಇವಾಗ ಅದು ಉಲ್ಟಾ ಆಗಿಬಿಟ್ಟಿದೆ. ಯಾರು ಬಿಟ್ಟೋಗ್ಲಿ ಬಿಡಲಿ, ಆ ಲೈಫ್ ಅಂತೂ ನಡೀತಾ ಇದೆ. ಬಟ್ ಇವತ್ತು ಅವರು ನನ್ನನ್ನು ನೋಡಿಬಿಟ್ಟು ಆಶ್ಚರ್ಯ ಪಡ್ತಾರೆ. ಅವತ್ತು ಆ ಮಾತು ಹೇಳಿದ್ದೆ, ಇವತ್ತು ನೀವು ನೋಡೋದಕ್ಕೆ ತುಂಬಾ ಖುಷಿಯಾಗುತ್ತೆ ಅಂತ. ಅದೆಲ್ಲ ಕೇಳೋವಾಗ ಸಿಕ್ಕಾಪಟ್ಟೆ ಖುಷಿ ಪಡ್ತೀನಿ ನಾನು. ಎಲ್ಲದಕ್ಕೂ ಮೀರಿದ ಒಂದು ಬದಲಾವಣೆ, ಬೇಜಾರು ಏನಂದರೆ, ಮಗನ ಆಡಿಸೋವಂಥ ವಯಸ್ಸು, ಅವನ ಜೊತೆ ಆಟ ಆಡೋವಂಥ ಟೈಮಲ್ಲಿ ನನಗೆ ಈ ಥರ ಆಗ್ಬಿಡ್ತು. ಅವನ ಜೊತೆ ಒಳ್ಳೊಳ್ಳೆ ಕ್ಷಣಗಳನ್ನ ಕಳೆಯೋದನ್ನ ಮರ್ತೋಗ್ಬಿಟ್ಟೆ, ಮತ್ತು ನಾನು ಅದನ್ನು ಕಳ್ಕೊಬಿಟ್ಟೆ ಅನ್ನೋದೊಂದು ಫೀಲ್ ನನಗಿದೆ. ಬಟ್ ಆದರೂ ಅವ್ನಿಗೆ ಯಾವತ್ತೂ ನಾನು ವೀಲ್ಚೇರಲ್ಲಿ ಇದ್ದೀನಿ ಅಂತ ತುಚ್ಛವಾಗಿ ನೋಡಿಲ್ಲ. ಅವ್ನಿಗೇನು ಅನಿಸೇ ಇಲ್ಲ. ಯಾಕಂದರೆ ನಮ್ಮ ಮಮ್ಮಿ ಹುಟ್ಟಾಗಿಂದನೇ ಆ ಥರ ಇದೇನೋ ಅನ್ನೋ ಥರ ಅವನಿಗೆ ಅಕ್ಸೆಪ್ಟ್ ಮಾಡ್ಕೊಬಿಟ್ಟಿದ್ದಾನೆ. ಯಾವ ಮಟ್ಟಿಗೆ ಅಂದರೆ, ಚೆನ್ನಾಗಿರೋರೆಲ್ಲ ಆ ಕೆಲಸ ಮಾಡ್ಕೊಳ್ತಾರೆ, ನೀನು ವೀಲ್ಚೇರಲ್ಲಿ ಕೆಲಸ ಮಾಡ್ಕೊಳ್ತೀಯಲ್ಲ, ಮತ್ತು ಇನ್ನೇನು ಯಾವುದಕ್ಕೂ ನೀನೇನು ಕಮ್ಮಿ ಇಲ್ಲ ಅಂತಾನೆ. ಅವ್ನ ಮೈಂಡ್ಸೆಟ್ಟಲ್ಲಿ ಯಾವ ಥರ ಬೆಳವಣಿಗೆ ಆಗಿಬಿಟ್ಟಿದೆ ಅಂದರೆ, ಮಗುಗೆ ಏನು ಹುಟ್ಟಾಗಿಂದ ಕಳಿಸ್ತೀವಿ ನೋಡಿಸ್ತೀವಲ್ಲ, ಅದೇ ಅಭ್ಯಾಸ ಆಗಿಬಿಡುತ್ತೆ. ಇವತ್ತಿನವರೆಗೂ ನೀನು ಚೆನ್ನಾಗಿರಬೇಕಿತ್ತು, ನೀನು ನನ್ನ ಜೊತೆ ಆಡಬೇಕಿತ್ತು ಅಂತ ಅವನು ಯಾವತ್ತೂ ಹೇಳ್ತಾ ಇರಲಿಲ್ಲ ನನಗೆ. ಅದೇ ಒಂದು ಆಶ್ಚರ್ಯ ಅನಿಸುತ್ತೆ. ಬಟ್ ಬೆಳೀತಾ ಬೆಳೀತಾ ಮಕ್ಕಳು ಮೈಂಡ್ಸೆಟ್ ಚೇಂಜ್ ಆಗ್ಬೋದು. ಬಟ್ ಅವುಗಳಿಗೆ ನಾವೇನು ಅಂತ ಅರ್ಥ ಮಾಡಿಸೋದೆ ಒಂದು ಜೀವನ. ಬಟ್ ಆ ಜೀವನನ ಅಕ್ಸೆಪ್ಟ್ ಮಾಡ್ಕೊಳ್ಳೋದು ಇನ್ನೊಂದು ಜೀವನ ಅಂತ ಹೇಳ್ಬೋದು. ಅವನು ಚಿಕ್ಕ ವಯಸ್ಸಲ್ಲೆಲ್ಲ ಮಮ್ಮಿ ಆಟ ಆಡೋಣ ಬಾ ಅಂತ ಕರೆದಾಗ ನನಗೆ ಕಾಲು ಹಿಂಗಾಗಿದೆ, ನನಗೆ ನಡೆಯೋಕ್ಕೆ ಆಗಲ್ಲ ಲೈಫಲ್ಲಿ ಅನ್ನೋದನ್ನ ಹೇಳೋಕ್ಕಾಗ್ತಾ ಇರಲಿಲ್ಲ. ಅವನಿಗೆ ಅರ್ಥ ಮಾಡ್ಕೊಳ್ಳೋ ಏಜೇ ಅಲ್ಲ ಅವನದು. ಅವಾಗ ಏನು ಹೇಳಬೇಕು ರೀಸನ್ ಗೊತ್ತಿಲ್ಲ ನನಗೆ. ನಾನು ಬಂದರೆ ವೀಲ್ಚೇರಲ್ಲೇ ಬರಬೇಕು, ನಿನ್ನ ಜೊತೆ ಆಟ ಆಡೋದಕ್ಕಾಗಲ್ಲ, ಇನ್ನು ಲೈಫಲ್ಲಿ ನಾನು ನಡೆಯೋಕ್ಕಾಗಲ್ಲ, ನಾನು ನಡೆಯೋದನ್ನ ನೀನು ನೋಡೋದೇ ಇಲ್ಲ ಅಂತ ಹೇಳೋವಾಗ ಒಂಥರ ಮನಸ್ಸಲ್ಲಿ ಏನೋ ಒಂಥರ ತಳಮಳ ಸ್ಟಾರ್ಟ್ ಆಗಿಬಿಡ್ತಾಯಿತ್ತು. ಜೀವನ ಅಂದರೆ ಇಷ್ಟೇನಾ? ನನ್ನ ಮಗ ಒಂದು ಚಿಕ್ಕ ಏಜಲ್ಲಿ ನನ್ನನ್ನು ಓಡಾಡಿರೋದು ನೋಡಿರೋದು, ಅದು ಬಿಟ್ಟರೆ ಇನ್ನು ಲೈಫಲ್ಲಿ ಅವ್ನು ನಾನು ಓಡಾಡೋದು ನೋಡೋಕ್ಕೆ ಆಗಲ್ವಾ ಅಂತ ಎಲ್ಲ ಫೀಲ್ ಆಗ್ತಿತ್ತು. ಒಬ್ಬರು ನನಗೆ ಸೊಸೈಟಿ ರೈಸ್ನ ಒಂದು 5 kg ಮೇಲೆ ಇದೆ ಅನಿಸುತ್ತೆ, ಇದು ಕೊಟ್ಟು ಕಳಿಸಿದ್ದಾರೆ. ಆ್ಯಕ್ಚುಲಿ ಅವರು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ವರ್ಕ್ ಮಾಡೋದು, ನನ್ನ ಸಬ್ಸ್ಕ್ರೈಬರ್ನೇ, ಶಾಲಿನಿ ಅಂತ ಅವ್ರ ಹೆಸರು. ಆ ಮ್ಯಾಮ್ ಕೊಟ್ಟು ಕಳಿಸಿರೋಂಥದ್ದು ಅಕ್ಕಿ. ಬಟ್ ತುಂಬ ಚೆನ್ನಾಗಿ ಮಾತಾಡ್ತಾರೆ. ಏನೋ ಒಂಥರ ಅಡ್ಜಸ್ಟಬಲ್ ಆಗಿಬಿಟ್ಟಿದ್ದಾರೆ ನಮಗೆ. ಸೊ ಹಿಂಗೆ ಸೋಷಿಯಲ್ ಮೀಡಿಯಾ ನೋಡಿ ಎಂಥವ್ರನ್ನ ಪರಿಚಯ ಮಾಡಿಸುತ್ತಲ್ಲ, ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಮ್ಯಾಮ್ಗೆ. ನಾನು ಯಾವತ್ತೂ ನುಚ್ಚಕ್ಕಿ ಉಪ್ಪಿಟ್ಟು ಮಾಡೇ ಇಲ್ಲ ಲೈಫಲ್ಲಿ. ಸೊ ಫಸ್ಟ್ ಟೈಮು ಟ್ರೈ ಮಾಡೋಣ ಅಂತ ಬಂದಿದ್ದೀನಿ. ಆ್ಯಕ್ಚುಲಿ ರೈಸು ನೋಡಿ ಇದೇ ಥರನೇ ಇದೆ, ನುಚ್ಚಕ್ಕಿ ಥರನೇ ಇದೆ. ಸೊ ನಾವು ಇದರಲ್ಲಿ ಇವಾಗ ಟ್ರೈ ಮಾಡೋಣ ಹೆಂಗೆ ಬರುತ್ತೆ ಏನು ಕತೆ ಅಂತ. ಸೊ ಫಸ್ಟ್ ಟೈಮ್ ನುಚ್ಚಕ್ಕಿ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಎಲ್ಲರೂ ಆಲ್ ದ ಬೆಸ್ಟ್ ಹೇಳಿ ಚೆನ್ನಾಗಾಗಲಿ ಅಂತ. ಆ್ಯಕ್ಚುಲಿ ನಂಗೆ ನಿಜ ಏನು ಚೆನ್ನಾಗಾಗುತ್ತಿಲ್ಲ ಒಂದು ಡೌಟ್ ಇದೆ. ಬಟ್ ಡೌಟ್ ಮೇಲೆ ಮಾಡಿದ್ರೆ ಒಂದೊಂದು ಸಾರಿ ಚೆನ್ನಾಗಾಗ್ಬಿಡುತ್ತೆ. ಸೊ ನಾವೀಗ ಮಾಡುವ ನುಚ್ಚಕ್ಕಿ ಉಪ್ಪಿಟ್ಟು. ಸೊ ಹೆಂಗೆ ಬರುತ್ತೆ ಏನು ಗೊತ್ತಿಲ್ಲ. ತರಕಾರಿ ಅಂತೂ ಒಂದೂ ಇಲ್ಲ, ತರಕಾರಿನೇ ತಂದಿಲ್ಲ ನಾನು. ಸೊ ಇವಾಗ ಏನು ಮಾಡೋದು ಗೊತ್ತಿಲ್ಲ. ಬಟ್ ನಾರ್ಮಲ್ ಉಪ್ಪಿಟ್ಟು ಮಾಡ್ದಂಗೆ ಮಾಡ್ತೀನಿ. ಸೊ ಹೆಂಗೆ ಬರುತ್ತೋ ಗೊತ್ತಿಲ್ಲ, ಬಟ್ ಟ್ರೈಯಲ್ಲಿ ನೋಡೋಣ. ನಾವು ಮಾಮೂಲಿ ಉಪ್ಪಿಟ್ಟು ಮಾಡ್ತೀವಲ್ಲ ಅದೇ ಥರ ಮಾಡಬೇಕಂತ ಡಿಸೈಡ್ ಆಗಿದ್ದೀನಿ. ಇವಾಗ ನುಚ್ಚಕ್ಕಿನೆಲ್ಲ ತೊಗೊಂಡು ಬಂದಿದ್ದೀವಿ, ಇದ್ರೊಳಗಡೆ ಹಾಕೊಂಡಿದ್ದೀನಿ. ಇವಾಗ ನುಚ್ಚಕ್ಕಿನ ಫಸ್ಟು ಉರಿಬೇಕಂತೆ. ಆ್ಯಕ್ಚುಲಿ ಯೂಟ್ಯೂಬ್ ನೋಡ್ಕೊಂಡು ಬಂದೆ. ಗೊತ್ತಿಲ್ಲ, ಕೆಲವೊಂದು ನಾ ಯೂಟ್ಯೂಬ್ ನೋಡ್ತೀನಿ. ಬಟ್ ಬೇರೆದೆಲ್ಲ ನಾನು ಸಾಂಬಾರು ಅದು ಇದೆಲ್ಲ ಮಾಡ್ತೀನಲ್ಲ, ಅದೆಲ್ಲ ಯಾವುದೇ ಯೂಟ್ಯೂಬ್ ನೋಡೋಲ್ಲ. ಯಾಕಂದರೆ ನಾನು ಮೊದಲಿಂದ ಕಲ್ತಿರೋದು, ನಮ್ಮಮ್ಮ ಹೇಳ್ಕೊಟ್ಟಿರೋ ಅಡುಗೆಗಳನ್ನ ನಾನು ಟ್ರೈ ಮಾಡೋದು. ಅಂದರೆ ಅವನ್ನೆಲ್ಲ ನಾವು ಫಸ್ಟೆಲ್ಲ ವೀಡಿಯೋಸಲ್ಲಿ ತೋರಿಸಿಲ್ವಲ್ಲ, ಹಂಗಾಗಿ ನಿಮಗೂ ನೋಡೋಕ್ಕೆ ಕ್ಯೂರಿಯಾಸಿಟಿ ಮತ್ತು ನನಗೂ ತೋರ್ಸೋಕ್ಕೆ ಆಸೆ ಇರುತ್ತೆ. ಅಟ್ಲೀಸ್ಟ್ ಒಂದಷ್ಟು ಜನಕ್ಕೆ ಆ ಸಾಂಬಾರು ಏನಪ್ಪ ಹಿಂಗಿದೆ ಏನು ಕತೆ, ನಾವು ನೋಡೋಣ ಟ್ರೈ ಮಾಡೋಣ ಅಂತ ಅನಿಸಿ ಮಾಡಲಿ ಅಂತ ಹೇಳ್ಬಿಟ್ಟು ಮಾಡೋದು. ಸೊ ಇವಾಗ ನಾನು ಉರಿಯೋಕ್ಕೆ ಇಡ್ತಾಯಿದ್ದೀನಿ ಗ್ಯಾಸ್ ಮೇಲೆ. ಚೆನ್ನಾಗಿ ಬಿಸಿಯಾಗಿ ಚೆನ್ನಾಗಿ ಉರಿಯೋಣ. ಅದಾದಮೇಲೆ ಉಪ್ಪಿಟ್ಟಿಗೆ ರೆಡಿ ಮಾಡುವ. ಇಲ್ಲೇ ಇಲ್ಲಿ ಬಂದಿದೆ. ಸೊ ಪಾತ್ರೆನೂ ಒಂದಷ್ಟು ಇದ್ದಾವೆ, ಎಲ್ಲ ತೊಳೆದ್ಬಿಟ್ಟು ಕ್ಲೀನ್ ಮಾಡಬೇಕು. ಏನು ಹೇಳಬೇಕು ಗೊತ್ತಾಗ್ತಿಲ್ಲ, ಬೆಳಗ್ಗೆ ಶೆಕೆ ಆಗ್ತಾಯಿತ್ತು. ಒಂದು ಸ್ವಲ್ಪ ವಾಯ್ಸ್ ಸರಿ ಮಾಡ್ಕೊಳ್ತೀನಿ ರೀ. ಹಾಯ್ ಹಲೋ ಗುಡ್ ಮಾರ್ನಿಂಗ್. ಸೊ ನಾವು ಬೆಳಗ್ಗೆನೇ ಎದ್ದಿಲ್ಲ, ಮಧ್ಯಾಹ್ನ ಎದ್ದಿದ್ವಿ. ಆ್ಯಕ್ಚುಲಿ ಎದ್ದಿದ್ದೇ ಲೇಟ್ ಆಯ್ತಪ್ಪ. ಯಾಕೆಂದರೆ ನೈಟು ವೀಡಿಯೋ ಎಡಿಟಿಂಗ್ ಮಾಡಿ ಮಲಗೋದು ಲೇಟ್ ಆಗಿಬಿಡ್ತು. ಆಮೇಲೆ ನಿದ್ದೆ ಸರಿ ಹೋಗಿಲ್ಲ ಅಂದರೆ ನನಗೆ ಮೈಂಡ್ಸೆಟ್ ಸರಿ ಇಲ್ಲ. ವಿಚಿತ್ರವಾಗಿ ಕೂಗಾಡ್ತೀನಿ. ಪೂರ್ವಿ ಬೈತನೋದಕ್ಕೆ, ಯಾಕೆ ಇಷ್ಟೊಂದು ಕೂಗಾಡ್ತೀಯ ಅಂತ. ಅದಕ್ಕೆ ಒಂದೊಂದು ಸಾರಿ ಸಿಕ್ಕಾಪಟ್ಟೆ ಬಿ ಪಿ ರೇಜ್ ಆಗಿಬಿಡೋದು.
ನನಗೆ ಕೋಪ ಜಾಸ್ತಿ ಅಂತ ಯಾರೋ ಒಬ್ರು ಮೊನ್ನೆ ಹೇಳ್ತಾಯಿದ್ರು. ಆ್ಯಕ್ಚುಲಿ ಕೋಪ ತುಂಬ ಇದೆ ನನಗೆ. ಅದು ಮನುಷ್ಯನ ಗುಣಗಳು, ಹುಟ್ಟು ಗುಣ ಅಂತ ಹೇಳ್ತೀವಲ್ಲ, ಹಾಗೆ ಸುಮ್ಮನೆ ಕೋಪ ಬರಲ್ಲ. ಯಾವುದಾದ್ರೂ ಒಬ್ಬ ಮನುಷ್ಯ ಮುಂದೆ ಅವನಿಗೆ ಕೋಪ ಬರೋಂಗೆ ಮಾಡ್ತಾಯಿದ್ರೆ ಮಾತ್ರ ಕೋಪ ಬರೋದು. ಇಲ್ಲಾಂದರೆ ನಾವು ಆರಾಮಾಗಿ ನಾರ್ಮಲಾಗೇ ಇರ್ತೀವಿ. ನಾವೇನು ಹುಚ್ಚರ ಸುಮ್ಮನೆ ಕೋಪ ಮಾಡ್ಕೊಳ್ಳೋದಕ್ಕೆ. ನಂಗೆ ಕೋಪ ಇದೆ, ನಾನು ಹೇಳ್ಕೊತೀನಲ್ಲ, ನನ್ನ ಕೋಪ ಇದೆ. ತುಂಬ ಬಿ ಪಿ, ಅಂದರೆ ಬಿ ಪಿ ಏನಿಲ್ಲ ನನಗೆ ಸದ್ಯಕ್ಕೆ. ಬಿ ಪಿ ನೆತ್ತಿಗೇರ್ಬಿಡುತ್ತೆ ನನಗೆ. ಆಮೇಲೆ ಕೆಲವೊಂದು ನಂಗೆ ಇಷ್ಟ ಆಗಲ್ಲ. ಯಾವುದು ಅಂದರೆ ಕೆಲವೊಂದು ಅಡುಗೆಗೆ ಹಾಕೋ ಐಟಮ್ಸ್ಗಳಾಗಿರ್ಬೋದು, ಕೆಲವೊಂದು ಮಾತುಗಳು, ಬೇರೆಯವ್ರ ಮನುಷ್ಯರಿಂದ ಬರೋವಂಥ ಮಾತುಗಳು ಇಷ್ಟ ಆಗದೆ ಇರ್ಬೋದು. ಆಮೇಲೆ ನಾನು ಇಷ್ಟು ಇಂಡಿಪೆಂಡೆಂಟಾಗಿ ಬದುಕಬೇಕಾದ್ರೆ, ಸ್ವಾಭಿಮಾನಿಯಾಗಿ ಬದುಕಬೇಕಾದ್ರೆ ನನಗೆ ಕೋಪ ಇರಲ್ವಾ? ಅಂದರೆ ಎಷ್ಟು ತಾಳ್ಮೆ ತಗೊಳಕ್ಕಾಗುತ್ತೆ ಒಬ್ಬ ಮನುಷ್ಯನ ಮೇಲೆ. ಆದರೆ ಒಬ್ಬ ವ್ಯಕ್ತಿ ಬಗ್ಗೆ ಬಂದು ಹೇಳ್ತಾರಲ್ವ, ಸುಮ್ಮನೆ ಬಂದು ಇಲ್ದಿರೋ ಇರೋವಂಥ ಸಲಹೆ ಕೊಡೋದು ನನಗೆ ಹೆಂಗೆ ಬೇಜಾರಾಗುತ್ತೆ ಅಂದರೆ, ಇವ್ರುಗಳೇನು ಬಂದು ನಮ್ಮ ಜೀವನ ನಡೆಸ್ತಾರ? ನಮ್ಮದು ಒಂದೊಂದು ಪರಿಸ್ಥಿತಿ ನಿಭಾಯಿಸ್ಕೊಳ್ಳೋಕೆ ಎಷ್ಟು ಕಷ್ಟ ಇದೆ ಅಂತ ಅನಿಸುತ್ತೆ. ಆ್ಯಕ್ಚುಲಿ ನೀವು ನಂಬಲ್ಲ, ನಾನು ಡಿಪ್ರೆಷನ್ ಲೆವೆಲ್ ಇದ್ನಲ್ಲ, ಯಾವ ಮಟ್ಟಕ್ಕೆ ವಿಪರೀತ ಕೋಪಕ್ಕೆ ಇರ್ತಾಯಿತ್ತು ಅಂದರೆ, ಡಿಪ್ರೆಷನ್ನಲ್ಲಿರೋ ವ್ಯಕ್ತಿಗಳನ್ನ ಸಮಾಧಾನ ಮಾಡೋವಂಥ ವ್ಯಕ್ತಿಗಳು ಜೊತೇಲಿರಬೇಕು. ಸೊ ನನಗೆಲ್ಲ ಕಾಟ ಕೊಡೋ ವ್ಯಕ್ತಿಗಳ ಜೊತೇಲಿದ್ದರು. ನನ್ನ ಮನಸ್ಥಿತಿನ ಅರ್ಥ ಮಾಡ್ಕೊಳ್ಳೋ ಒಬ್ಬ ವ್ಯಕ್ತಿನೂ ಇರಲಿಲ್ಲ ನನ್ನ ಜೊತೆಗೆ. ಹಂಗಾಗಿ ಏನು ಮಾಡ್ತಿದ್ದೆ, ಡಿಪ್ರೆಷನ್ ಲೆವೆಲ್ಲು ಜಾಸ್ತಿ ಆಗ್ತಾಯಿತ್ತು. ನಿಮ್ಗೆ ಗೊತ್ತಿಲ್ಲ, ಡಿಪ್ರೆಷನ್ ಅನ್ನೋದು ಒಂದು ಕಾಯಿಲೆ. ಯಾವ ಮಟ್ಟಿಗೆ ಅಂದರೆ ಆ ಮನುಷ್ಯ ಸೂಸೈಡ್ ಮಾಡ್ಕೊಳ್ತಾನೆ, ಸಾಯ್ತಾನೆ. ಈಗ ನಡೀತಾ ಇರೋದು ಪ್ರಪಂಚದಲ್ಲಿ ಅದೇನೆ. ಯಾಕಂದರೆ ಫ್ಯಾಮಿಲಿಗಳಲ್ಲಿ ಅರ್ಥ ಮಾಡ್ಕೊಳ್ಳೋರು ಒಬ್ಬರು ಸಿಗಲ್ಲ. ಅವುಗಳು ನೋಡ್ತಾ ನೋಡ್ತಾ ಮನುಷ್ಯ ಏನು ಮಾಡ್ತಾನೆ, ಅಪ್ಪ ನನ್ನನ್ನು ಅರ್ಥ ಮಾಡ್ಕೊಳ್ಳೋ ಒಬ್ಬ ವ್ಯಕ್ತಿನೂ ಭೂಮಿ ಮೇಲೆ ಬದುಕಿಲ್ಲ ಅಂದಮೇಲೆ ನಾನ್ಯಾಕೆ ಬದುಕಿರಬೇಕು ಅಂತ ಅನಿಸಿ ಅವ್ನು ಡಿಪ್ರೆಷನ್ ಲೆವೆಲಲ್ಲಿ ಸೂಸೈಡ್ ಮಾಡ್ಕೊಬಿಡ್ತಾನೆ. ಸೊ ಅವ್ರ ಫ್ಯಾಮಿಲಿಗಳಲ್ಲೋ ಇಲ್ಲ ಫ್ರೆಂಡ್ಸು ಸರ್ಕಲಲ್ಲೋ ಯಾರಾದರೂ ಆ ಮನಸ್ಥಿತಿನ, ಆ ಮನುಷ್ಯನ ಅರ್ಥ ಮಾಡ್ಕೊಳ್ಳೋರು ಏನಾದರೂ ಸಿಕ್ಕಿದ್ರೆ ಆ ಮನುಷ್ಯ ಸಾಯಲ್ಲ. ಅವನು ಡಿಪ್ರೆಷನಲ್ಲೇ ಸಾಯೋದು. ಅದು ಒಂದು ಕಾಯಿಲೆ. ಅದನ್ನು ವಾಸಿ ಮಾಡ್ಕೊಳ್ಳೋಕ್ಕೋಸ್ಕರನೇ ಎಷ್ಟೆಷ್ಟೋ ಥೆರಪಿಗಳು ತಗೊಳ್ತಾರೆ. ಇದನ್ನು ಯಾಕೆ ಮನುಷ್ಯ ಅರ್ಥ ಮಾಡ್ಕೊಳ್ಳೋಲ್ಲ ಗೊತ್ತಿಲ್ಲ. ಕೋಪ ಜಾಸ್ತಿ ಅಂತ ಹೇಳ್ತಾರೆ. ಹೌದು, ಸ್ವಾಭಿಮಾನಿಯಾಗಿ ಬದುಕ್ತಾ ಇದ್ದೀನಿ. ಯಾರ ಹತ್ರ ಏನೂ ನಾನು ಹೋಗಿ ಕೇಳ್ತಿಲ್ಲ. ಅಂದರೆ ನನಗೆ ದುಡ್ಡು ಕೊಡಿ ಅಂತ ನಾನು ಯಾರ ಹತ್ರನೂ ಬೇಡ್ತಾ ಇಲ್ಲ. ದುಡಿತಾ ಇದ್ದೀನಿ, ಮಗುನ ನೋಡ್ಕೊಳ್ತಾ ಇದ್ದೀನಿ. ನನ್ನ ಜೀವನ ಅನುಭವಿಸೋಕ್ಕೆ ನನಗೇನೋ ಹಕ್ಕು ಅಧಿಕಾರಗಳಿದ್ದಾವೆ, ಅದನ್ನೆಲ್ಲ ನಿಭಾಯಿಸ್ತಾ ಇದ್ದೀನಿ ಒಬ್ಬಳೇ. ಇವ್ರುಗಳು ಹೇಳ್ತಾರೆ ಕೋಪ ಜಾಸ್ತಿ. ಹೌದು, ನನಗೆ ಕೋಪ ಜಾಸ್ತಿ. ನಾನೇನು ಮಾಡಲಿ? ನಾನು ಮನುಷ್ಯ. ನಿಮಗೂ ಕೋಪ ಬರ್ಸೋವಂಥ ವ್ಯಕ್ತಿ ಮುಂದೆ ಇದ್ದು ಕೋಪ ಬರ್ಸ್ತಾರೆ, ನಿಮಗೇನು ಕೋಪ ಬರಲ್ವಾ? ನಗು ಬರುತ್ತಾ? ಯಾರೋ ಒಬ್ರು ಹೇಳಿದ್ದು. ಬಟ್ ನನಗೆ ಅವ್ರಿಗೆ ಸ್ವಲ್ಪ ಏಜ್ ಆಗಿರೋದು ನನಗೆ ವಾಪಸ್ ಬೈಯೋದಕ್ಕಾಗಲ್ಲ. ಬೈಯೋಕ್ಕೆ ಅಂದರೆ ನನಗೆ ನಿಜ ಹೇಳ್ತೀನಿ ನೋಡಿ, ನಾವು ನಮಗೋಸ್ಕರ ನಾವು ಎಷ್ಟೋ ಕಷ್ಟಪಟ್ಕೊಂಡು ಬದುಕ್ತಾ ಇದ್ದೀವಿ. ಯಾರಿಗೂ ಏನು ಮೋಸ ಮಾಡಿ ಬದುಕ್ತಿಲ್ಲ, ಏನಿಲ್ಲ. ಕೋಪ ಅನ್ನೋದು ನಾರ್ಮಲ್ಲು. ಈಗ ಮನುಷ್ಯ ಖುಷಿಯಾಗಿದ್ದಾಗ ಕೋಪ ಮಾಡ್ಕೊಳ್ಳಲ್ಲ. ಕೋಪ ಆಗಿದ್ದಾಗ ಖುಷಿ ಆಗುತ್ತಾ? ಇಲ್ಲ ತಾನೇ. ಕೋಪ ಬರ್ಸೋವಂಥ ವ್ಯಕ್ತಿಗಳು ಮಾತಾಡಿದಾಗ ಮಾತ್ರ ಕೋಪ ಆಗುತ್ತೆ. ಆಮೇಲೆ ಕೆಲವೊಂದು ನಂಗೆ ಇಷ್ಟ ಆಗಲ್ಲ ಅಂತ ಹೇಳಿದ್ನಲ್ಲ, ನನಗೆ ನಾಳೆ ಅನ್ನೋ ವಿಷಯ ಇಷ್ಟ ಆಗಲ್ಲ. ನಾಳೆ ಇವತ್ತು ಕೆಲಸ ಮಾಡೋಂದಾಗ ನಾಳೆ ಮಾಡ್ತೀನಿ ಅಂದಾಗ ನನಗೆ ತುಂಬ ಕೋಪ ಬರುತ್ತೆ. ಆಮೇಲೆ ನಾನು ಅಷ್ಟೇ, ನೀವೇನಾದರೂ ಅಂದ್ಕೊಳ್ಳಿ, ನಾನು ವೀಲ್ಚೇರಲ್ಲಿ ಇರ್ಬೋದು, ಆದರೆ ನಾನು ನಾಳೆ ಅಂತ ಕೆಲಸಕ್ಕೆ ಕಾಯಲ್ಲ. ನಾನು ಇವತ್ತೇ ಆ ಕೆಲಸಗಳನ್ನ ಮಾಡ್ತೀನಿ. ನನ್ನಂಥ ಒಬ್ಬಳು ವೀಲ್ಚೇರಲ್ಲಿ ಇದ್ಕೊಂಡೆ ಇಷ್ಟೆಲ್ಲ ಲೈಫ್ ಲೀಡ್ ಮಾಡ್ತಾಯಿದ್ದೀನಿ, ನಿಭಾಯಿಸ್ತೀರಿ ಅಂದಮೇಲೆ ನಂಗೆ ನಾಳೆ ಅನ್ನೋ ವಿಷಯ ಇಷ್ಟ ಆಗಲ್ಲ. ನಾಳೆ ಅನ್ನೋದು ಬದುಕು ಇಷ್ಟ ಆಗುತ್ತೆ. ಆದರೆ ನಾಳೆ ಕೆಲಸ ಮಾಡ್ತೀನಿ, ನಾಳೆ ಅದನ್ನು ಮಾಡ್ತೀನಿ, ನಾನು ಇವತ್ತು ನನ್ನ ಕೈಲಿ ಮಾಡೋಕ್ಕಾಗ್ತಿಲ್ಲ ಅನ್ನೋದು ಒಂದು ವಿಷಯ ಇಷ್ಟ ಆಗಲ್ಲ. ಸೊ ನನಗೆ ಸಿಕ್ಕಾಪಟ್ಟೆ ಕೋಪ ಬರೋ ವಿಷಯ ಒಂದು ಇದು. ತುಂಬ ಸೋಮಾರಿತನದಿಂದ ಒಬ್ಬೊಬ್ರು ಕೆಲಸ ಮಾಡ್ತಾರೆ. ನನಗಂತೂ ಅದು ಇಷ್ಟ ಆಗಲ್ಲ. ನನಗೆ ಸ್ಪೀಡಾಗಿ ಕೆಲಸ ಮಾಡಬೇಕು. ನಾನು ವೀಲ್ಚೇರಲ್ಲೇ ಇರ್ಬೋದು, ಬಟ್ ನಾನು ತುಂಬ ಸ್ಪೀಡಾಗಿ ಎಲ್ಲ ಕೆಲಸಗಳನ್ನ ಮಾಡ್ಕೊಳ್ತೀನಿ. ನನ್ನ ಥರ ಹೇಳ್ಬೇಕು ಅಂದರೆ ಸ್ಪೀಡಾಗಿ ಕೆಲಸ ಮಾಡೋದು ಯಾರು ವೀಲ್ಚೇರಲ್ಲಿ ಇಲ್ಲ ಅನಿಸುತ್ತೆ. ಗೊತ್ತಿಲ್ಲ, ನನಗೇನಾದರೂ 5 ನಿಮಿಷದಲ್ಲಿ ನನ್ನ ಬೆಡ್ಡಿಂದ ವೀಲ್ಚೇರಿಗೆ ಬಟ್ಟೆ ಹಾಕೊಂಡು ಶಿಫ್ಟ್ ಆಗಬೇಕು ಅಂತ ಮನಸ್ಸಿಗೆ ಬಂದರೆ 5 ನಿಮಿಷದಲ್ಲಿ ಆ ಕೆಲಸ ಮಾಡ್ತೀನಿ. ಯಾರು 5 ನಿಮಿಷಕ್ಕೆ ರೆಡಿಯಾಗಿ ಹೊರಗಡೆ ಬರೋಲ್ಲ. ಅಷ್ಟು ಕೆಲಸ, ಅಷ್ಟು ಕಷ್ಟ ಇದೆ. ಬೆಡ್ ಮೇಲೆ ಬಟ್ಟೆ ಹಾಕೊಳ್ಳೋದು, ಆ ಕಡೆಯಿಂದ ಒಳ್ಳೆ ಈ ಕಡೆಯಿಂದ ಒಳ್ಳೆ ಪ್ಯಾಂಟ್ ಹೇಳ್ಕೊಳ್ಳೋ ಹೊತ್ತಿಗೆ ಅಯ್ಯಪ್ಪ ಸಾಕು ಜೀವನ ಅನಿಸ್ಬಿಡುತ್ತೆ. ಬಟ್ ನಾನು ಹಂಗಲ್ಲ, ನಾನು ತುಂಬ ಸ್ಪೀಡಾಗಿ ಕೆಲಸ ಮಾಡ್ತೀನಿ. ಆ ಸ್ಪೀಡಾಗಿ ಮಾಡಿದ್ರೆ ಕೆಲಸ ಹಿಂಗೆ ನಡೀತಾ ಇದೆ. ಇನ್ನೇನಾದರೂ ಸ್ಲೋ ಬಾಡಿ ಥರ ಇದ್ದಿದ್ರೆ ನಾನು ನನ್ನ ಲೈಫ್ ಲೀಡೇ ಮಾಡೋಕ್ಕಾಗ್ತಿರ್ಲಿಲ್ಲ. ಸೊ ಇದು ನನ್ನ ಜೀವನ. ಕೆಲವೊಬ್ರು ಹೇಳ್ತಾರೆ ಮುಂಗೋಪಿ ನೀನು. ಅಯ್ಯೋ, ಕೋಪ ಇಲ್ದಿರೋ ಮನುಷ್ಯ ಯಾವನಾದರೂ ಭೂಮಿ ಮೇಲೆ ಇದ್ದಾನ? ಎಂತೆಂಥ ದೇವತೆಗಳಿಗೆ ಕೋಪ ಬರುತ್ತೆ. ಇನ್ನು ಮನುಷ್ಯನ ಕೋಪ ಬರಲ್ಲ ಅಂದರೆ ಯಾರಾದ್ರು ನಂಬೋ ವಿಷಯನ ಅಂತ ಅನಿಸುತ್ತೆ. ಹೌದು, ನಂಗೆ ಕೋಪ ಇದೆ, ಮುಂಗೋಪಿ. ಆದರೂ ನನ್ನ ಲೈಫ್ನ ನಾನೇ ಲೀಡ್ ಮಾಡ್ತಾಯಿದ್ದೀನಲ್ವಾ. ಯಾರಿಗೇನು ಮೋಸ ಮಾಡ್ತಿಲ್ಲ, ಯಾರಿಗೇನು ಇದು ಮಾಡ್ತಿಲ್ಲ. ನಾನು ದುಡಿತಾ ಇದ್ದೀನಿ, ನಾನು ಜೀವನ ಮಾಡ್ತಾಯಿದ್ದೀನಿ. ಆದರೆ ಕೋಪ ಇರೋದು ಯಾಕೆ ಅಂದರೆ, ನಾಯಿ ಬಗ್ಗೆ ಮಾತಾಡಿದೆ ಮೊನ್ನೆ ಲೈವಲ್ಲಿ. ಯಾರೋ ಒಬ್ರು ಏನೋ ಅಂದರು, ಅದಕ್ಕೆ ನಾನು ತುಂಬ ಟ್ರಿಗರ್ ಆಗಿಬಿಟ್ಟೆ. ನನಗೆ
ಕೆಲವೊಂದು ವಿಷಯಗಳು ಇಷ್ಟ ಆಗಲ್ವಲ್ಲ ಆವಾಗ ಮಾತಾಡ್ತೀನಿ. ಸೊ ಮಾತಾಡಿದ್ದು ಒಂದು ಅಡ್ವೈಸ್ ಕೊಡೋಕೆ ಬರ್ತಾರೆ ಕೆಲವೊಬ್ರು. ಅಲ್ಲ ಮಾತಾಡಲಿ, ತುಂಬ ಅಡ್ವೈಸ್ ಕೊಡಬಾರ್ದು ಯಾವುದೇ ವ್ಯಕ್ತಿಗೂ ಅಷ್ಟೇ. ಏನು ಗೊತ್ತಾ, ಅವ್ರವ್ರ ಗುಣ. ಇವಾಗ ಒಬ್ಬ ಮನುಷ್ಯ ಅಂದಮೇಲೆ ಅವನಿಗೆ 108 ಥರದ ಗುಣಗಳಿರ್ತವೆ. ಆ ಗುಣಗಳಲ್ಲಿ ಇದು ಒಂದು ಗುಣ ಅಲ್ವಾ. ಹೋಗ್ಬಿಟ್ಟು ಅಡ್ವೈಸ್ ಕೊಟ್ಟರು ಅವ್ನಿಗೇನು ಕೋಪ ಕಮ್ಮಿ ಆಗಿಬಿಡಲ್ಲ. ಹಂಗನ್ಬಿಟ್ಟು ಬಗ್ಗು ಅಂದರೆ ನೆಲ ತೋಡಿ ಬಗ್ಗಕ್ಕಾಗುತ್ತಾ ಒಬ್ಬ ಮನುಷ್ಯ. ಅವ್ರು ಇನ್ನೊಂದು ಮಾತಂದರು, ನನಗೆ ಅದು ಬೇಜಾರಾಯಿತು. ಅಯ್ಯೋ ಏನು ಇಷ್ಟೊಂದು ಶೆಕೆ ಆಗ್ತಾಯಿದೆ, ತುಂಬ ಶೆಕೆ ಆಗ್ತಾಯಿತ್ತಪ್ಪ. ಸೊ ಇನ್ನೂ ಒಂದು ಮಾತಂದರು, ನಿಮ್ಮ ಕೋಪದಿಂದನೇ ನಿಮ್ಮ ಫ್ಯಾಮಿಲಿ ಎಲ್ಲ ದೂರ ಇರೋದು ಅಂತ. ಅಯ್ಯೋ, ಪ್ರೀತಿನೇ ಇಲ್ಲದೆ ಇರೋ ಆ ಫ್ಯಾಮಿಲಿ ಕಟ್ಕೊಂಡು ಯಾವನಿಗೆ ಏನಾಗಬೇಕಾಗಿದೆ? ಆ ಫ್ಯಾಮಿಲಿ ಇದ್ದರೂ ಒಂದೇ, ಸತ್ರು ಒಂದೇ, ಅಷ್ಟೇ ನನ್ನ ಪಾಲಿಗೆ. ಹಂಗನ್ಬಿಟ್ಟು ನಾನು ಬಗ್ಗೋಷ್ಟು ಬಗ್ದೆ, ನೆಲ ತೋಡಿ ಬಗ್ಗಕ್ಕಾಗಲ್ಲ ಎಂಥ ಮನುಷ್ಯ ಅದು. ಬೆನ್ಮೂಳೆ ಮುಡಿಸಿ ಒಂದು ಇದಕ್ಕೆ ಹಾಕೋ ಅಷ್ಟು ಲೆವೆಲಿಗೆ ತಂದುಬಿಟ್ಟಿದ್ದಾರೆ. ತುಂಬ ಕೀಳಾಗೂ ನೋಡಿದ್ದಾರೆ. ಹಿಂಗಾದ್ಮೇಲೂ ಯಾವನಾದರೂ ಅವ್ರುಗಳ ಮಾತು ಕೇಳ್ಕೊಂಡಿರೋಕ್ಕಾಗುತ್ತಾ ಹೇಳಿ? ಅದಕ್ಕೆ ಯಾರು ಸವಾಸನೂ ಬೇಡ ಅಂತೇಳಿ ಬಂದೆ. ಯಾಕೆ ಯಾವ ಫ್ಯಾಮಿಲಿಗಳು ಬೇಕು ಅಂದ್ಬಿಟ್ಟು ಏನು ನಮ್ಮ ಸ್ವಾಭಿಮಾನನ ಬಿಟ್ಟು ಬಗ್ಗಕ್ಕಾಗಲ್ಲ ಯಾವ ಮನುಷ್ಯನೂ. ಇವ್ರುಗಳು ಹೇಳ್ತಾರಲ್ಲ, ಬಂದು ಅಡ್ವೈಸ್ ಕೊಡ್ತಾರಲ್ಲ, ಇವ್ರುಗಳು ಹೋಗ್ಬಿಟ್ಟು ಅವ್ರ ಫ್ಯಾಮಿಲಿಗಳಲ್ಲಿ ಹಿಂಗೆ ಮಾಡ್ತಾಯಿದ್ರೆ ಹಂಗೆ ಇದ್ಬಿಡ್ತಾರ ಎಲ್ಲರ ಜೊತೆ ಅಡ್ಜಸ್ಟ್ ಮಾಡ್ಕೊಂಡು. ಬೇರೆಯವ್ರಿಗೆ ಹೇಳುವಾಗ ಒಂದು ಮನಸ್ಥಿತಿ ಇಟ್ಕೊಳ್ಳಿ. ಅವರು ಯಾವ್ಯಾವ ಪರಿಸ್ಥಿತಿಲಿ ಅನುಭವಿಸ್ಕೊಂಡು ಎಷ್ಟೆಲ್ಲ ನೋವುಗಳನ್ನ ಪಡ್ಕೊಂಡು ಬಂದಿರ್ತಾರೋ ನಿಮ್ಗಳಿಗೆ ಗೊತ್ತಿರಲ್ಲ. ಸುಮ್ಮನೆ ಬಂದು ಹೇಳ್ತೀರಾ, ಅಡ್ವೈಸ್ ಕೊಡ್ತೀರಾ. ಅವ್ರವ್ರ ಕಷ್ಟ ಅವ್ರವ್ರಿಗೆ ಗೊತ್ತಿರುತ್ತೆ, ಆದರೆ ಹೇಳೋರಿಗೆಲ್ಲ ಗೊತ್ತಿರಲ್ಲ ಜೀವನ ಅಂದರೆ ಏನು ಅಂತ. ನಿಮ್ಮ ಫ್ಯಾಮಿಲಿ ಅದಕ್ಕೆ ದೂರ ಆಗಿರ್ಬೋದು ಅಂತ ಹೇಳಕ್ಕೆ ಬರ್ತದೆ ನನಗೆ. ಅವ್ರೇನು ದೂರ ಆಗಿರೋದು? ನಾನು ಸ್ವಾಭಿಮಾನದಿಂದ ಬದುಕ್ತೀನಿ ಅಂತ ಹೇಳ್ಬಿಟ್ಟು ನಾನೇ ಎಲ್ಲರನ್ನೂ ಬಿಟ್ಟು ಬಂದಿದ್ದೀನಿ. ಇದೇ ಅಂತ ಅನಿಸುತ್ತೆ ನನಗೆ. ಏನು ಮಾಡೋಕ್ಕಾಗಲ್ಲ, ನಮ್ಮ ಪರಿಸ್ಥಿತಿ ನಾವು ಅನುಭವಿಸ್ತಾ ಇದ್ದೀವಿ. ನೀವೇನು ಅಡ್ವೈಸ್ ಕೊಡ್ತೀರಾ ಫ್ರೀಯಾಗಿ? ನಾವು ತಾನೇ ಜೀವನ ಮಾಡೋರು. ಸುಮ್ಮನೆ ಅಡ್ವೈಸ್ ಕೊಡೋರೇನು ದುಡ್ಡು ಕೊಡಲ್ಲ, ಬಂದು ಜೀವನ ಮಾಡಿಸಲ್ಲ. ಇಲ್ಲ ನಂದೇನು ಮನೆ ಬಾಡಿಗೆ ಕಟ್ಟಲ್ಲ, ಇಲ್ಲ ನನ್ನ ಮಗನ ನೋಡ್ಕೊಳ್ಳಲ್ಲ. ನೀವುಗಳೆಲ್ಲ ಏನಕ್ಕೆ ಸುಮ್ಮನೆ ಬಿಟ್ಟು ಅಡ್ವೈಸ್ ಕೊಡೋಕೆ ಬರ್ತೀರಾ? ಹೆಂಗೆ BP ಹತ್ತುತ್ತೆ ಅಂದರೆ ನನಗೆ, ನಾನೆಲ್ಲೋ ಹೋಗ್ಬೇಕಂತ ರೆಡಿ ಆಗ್ತಿದ್ದೆ, ಬೆಳಗ್ಗೆನೇ ನನಗೆ ಬೇಜಾರಾಗ್ಬಿಡ್ತು. ನಿಮ್ಮ ಕೋಪ ಜಾಸ್ತಿ ಇರೋದ್ರಿಂದ ನಿಮ್ಮ ಫ್ಯಾಮಿಲಿ ಬಿಟ್ಟು ಹೋಗಿರೋದು ಅಂದರೆ ಅವ್ರೇನು ಬಿಟ್ಟು ಹೋಗೋದು? ನಾನೇ ಬಿಟ್ಟು ಬಂದಿದ್ದೀನಿ ಅಂತ ಹೇಳ್ತಾ ಇದ್ದೀನಲ್ಲ. ಹೌದು, ನಾನು ಸ್ವಾಭಿಮಾನಿಯಾಗಿ ಬದುಕಬೇಕು. ನಾನು 4 ಜನದ ಜೊತೆ ಅಂದರೆ ಅವರ ಮಟ್ಟಿಗೆ ನಾನು ಲೈಫ್ ಲೀಡ್ ಮಾಡಬೇಕು. ಯಾರ ಹತ್ರ ಏನೂ ಅನಿಸ್ಕೋಬಾರ್ದು. ಈ 4 ವರ್ಷದಲ್ಲಿ ಬೆಡ್ ರಿಡನಲ್ಲಿ ತೀರಾ ಮನ ಕೆಳಮಟ್ಟಕ್ಕೆ ಇಳಿದು ಬೈದಿದ್ದಾರೆ ನನಗೆ. ನೀನು ಬದುಕಿರೋದು ವೇಸ್ಟ್ ಅನ್ನೋ ಥರ ಬೈದಿದ್ದಾರೆ. ನೀನೆಲ್ಲ ನಿಭಾಯಿಸುವಾಗ ನಾನು ಅನುಭವಿಸಿರೋ ನೋವು ನೀವುಗಳು ಬಂದು ಅನುಭವಿಸೋಕ್ಕಾಗಲ್ಲ. ನಾನಷ್ಟು ಅಳಬಾರ್ದು ಅಂದ್ಕೊಳ್ತೀನಿ ನಾನು ಕೆಲವೊಂದು ವಿಷಯಕ್ಕೆ. ಯಾವ ಥರ ನಾಯಿಗಿಂತ ಕಡೆಗೆ ನೋಡಿದ್ದಾರೆ ನನ್ನನ್ನು. ಆ ಪರಿಸ್ಥಿತಿನ ನಿಭಾಯಿಸ್ಕೊಂಡು ಬಂದಿರೋಳು ನಾನು. ಅದಕ್ಕೋಸ್ಕರ ಎಲ್ಲರೂ ಬಿಟ್ಟು ಬಂದಿದ್ದೀನಿ, ನಾನೇ ಬಿಟ್ಟು ಬಂದಿದ್ದೀನಿ. ಅವ್ರುಗಳೇನು ಬಿಟ್ಟು ಹೋಗೋದು? ನನ್ನ ಪರಿಸ್ಥಿತಿ ನಿಂತು ನೀವು ಯಾರು ಅನುಭವಿಸೋಕ್ಕಾಗಲ್ಲ. ನೀವೆಲ್ಲ ನನಗೆ ಅಡ್ವೈಸ್ ಹೇಳ್ತಿರಲ್ಲ, ಅವ್ರು ಯಾರು ಬಂದು ನನ್ನ ಜೀವನನ ಅನುಭವಿಸಿಲ್ಲ. ಪ್ರತಿ ಕ್ಷಣದಲ್ಲಿ ಏನೆಲ್ಲ ಕಷ್ಟಗಳು ಅನುಭವಿಸಿದ್ದೀನಿ. ಪ್ರತಿ ಕ್ಷಣ ಡಿಪ್ರೆಷನಲ್ಲಿ ಸಾಯಬೇಕು ಅಷ್ಟೇ ನನ್ನ ಮೈಂಡಲ್ಲಿ ಬರ್ತಾ ಇದ್ದಿದ್ದು. ಸಹಾಯಕ್ಕೆ ದಾರಿ 108 ಇದ್ದಾವೆ. ಆದರೆ ನಾನು ಈ ಥರ ಪರಿಸ್ಥಿತಿಲಿರೋದಕ್ಕೆ ನಾನು ಸಹಾಯಕ್ಕಾಗ್ತಾಯಿಲ್ಲ. ಅಲ್ಲಿ 2-3 ಥರ ಟ್ರೈ ಮಾಡಿ ಅದರಲ್ಲೂ ಬದುಕಿ ಯಾಕಪ್ಪ ಈ ಜೀವನ ಅನಿಸಿ ನನಗೆ. ನಾನು ಅನುಭವಿಸಿದ್ದೀನಿ, ನಾನು ಆ ಕಷ್ಟಗಳನ್ನ ನೋಡಿದ್ದೀನಿ. ಸುಮ್ಮನೆ ಬಂದು ಹೇಳಿ ಅಡ್ವೈಸ್ ಮಾಡೋಕ್ಕೆ ಬರಬೇಡಿ. ಮೊನ್ನೆ ಎಲ್ಲೋ ನಾನು ರೆಡಿ ಆಗ್ತಾಯಿದ್ದೆ, ಬೆಳಗ್ಗೆನೆ ಯಾರೋ ಫೋನ್ ಮಾಡಿಬಿಟ್ಟಿದ್ದಾರೆ. ಏಜ್ ಆಗಿದೆ ಅವ್ರಿಗೆ. ನಿಜ ಹೇಳ್ತೀನಿ, ನೀವುಗಳ ಅಡ್ವೈಸ್ ಮಾಡ್ಬೋದಷ್ಟೇ. ಬಟ್ ಪ್ರತಿಯೊಬ್ಬ ಮನುಷ್ಯನ ಲೈಫಲ್ಲಿ ಅವ್ರವ್ರದ್ದೇ ಆದ ನೋವುಗಳಿರುತ್ತೆ, ಅನುಭವಿಸಿರ್ತಾರೆ ಅವರು. ನೀವುಗಳು ಬಂದವ್ರ ಜೀವನ ಮಾಡಿರಲ್ಲ, ಸುಮ್ಮನೆ ಬಂದು ಹೇಳ್ತೀರ ನೀವುಗಳು. ನಾನು ಪ್ರತಿ ಕ್ಷಣ ಅನುಭವಿಸಿರೋಳು ನಾನು. ಅದಕ್ಕೋಸ್ಕರ ನಾನು ಯಾರು ಸವಸನ ಬೇಡ ಅಂತೇಳಿ ದೂರ ಇರೋಳು ನಾನು. ನಂಗೆ ಬೇಕಾಗೇ ಇಲ್ಲ ಅಂಥ ಕೀಳು ಮಟ್ಟದ ಸಂಬಂಧಗಳು, ನಂಗೆ ಬೇಕಾಗಿಲ್ಲ. ಅದಕ್ಕೆ ನಾನು ದೂರ ಬಂದಿದ್ದೀನಿ. ಹೌದು, ನಂಗೆ ಕೋಪ ಜಾಸ್ತಿ. ನನ್ನ ಪರಿಸ್ಥಿತಿ ನಂಗೆ ಕೋಪ ಬರುತ್ತೆ. ಕೋಪ ಬಂದರೆ ಪ್ರೀತಿ ಇರೋರು ಸಂಬಂಧಗಳೇನು ಸತ್ತೋಗಿದಾವ? ನನ್ನ ಪರಿಸ್ಥಿತಿಗೆ ನಂಗೆ ಕೋಪ ಬರುತ್ತೆ. ಆದರೆ ಪ್ರೀತಿ ಇರೋರು ಯಾವತ್ತೂ ಯಾರನ್ನೂ ಬಿಡಲ್ಲ. ಕೋಪ ಇರೋ ವ್ಯಕ್ತಿನ ಸಮಾಧಾನ ಮಾಡ್ಕೊಂಡು ಜೀವನ ಮಾಡಿಸೋವಂಥ ಮನಸ್ಥಿತಿ ಅವ್ರಿಗಿರಬೇಕು. ನನ್ನ ಪರಿಸ್ಥಿತಿ ಹೆಂಗಿದೆ? ನಾನು ಬದುಕೋಕ್ಕೆ ಆಗಲ್ಲ, ನನಗೆ ಇಷ್ಟನೇ ಇಲ್ಲ ಅಂತ ಮನಸ್ಥಿತಿ ಇದೆ. ಯಾಕೆಂದರೆ ನನ್ನ ಪರಿಸ್ಥಿತಿ ಹೆಂಗಿದೆ? ಚೆನ್ನಾಗಿರೋರಿಗೆಲ್ಲ ಏನಾಗಿದೆ? ಅವ್ರ ಪ್ರೀತಿ ಇದ್ದರೆ ಯಾಕೆ ನನ್ನಂಥವ್ರನ್ನ ಬಿಡ್ತಾರೆ?
ಅಂಥ ರಿಲೇಷನ್ಶಿಪ್ ಇರೋ ಅಂಥ ಫ್ಯಾಮಿಲಿಗಳು ಏನು ಸತ್ತೋಗಿದಾವ ಅಂತ ಅನಿಸುತ್ತೆ. ನಿಮ್ಗಳಿಗೆ ಯಾಕೆ ಅರ್ಥ ಆಗಲ್ಲ? ಸುಮ್ಮನೆ ಫ್ರೀ ಅಡ್ವೈಸ್ ಕೊಡೋಕೆ ಯಾಕೆ ಬರ್ತೀರಾ? ನೀವುಗಳೇನು ಬಂದು ನನ್ನ ಮನೆ ಬಿಲ್ಲಾಗಲಿ ಕರೆಂಟ್ ಬಿಲ್ಲಾಗಲಿ ಇಲ್ಲ ಏನೋ ನನ್ನ ಮಗು ಎಜುಕೇಷನನ್ನು ನೋಡ್ಕೊಳ್ತೀರಾ? ಇಲ್ಲ ತಾನೆ. ಸುಮ್ಮನೆ ಅಡ್ವೈಸ್ ಕೊಡೋಕ್ಕೆ ಬರಬೇಡಿ. ನಾನು ಹೇಳ್ತಾ ಇರೋದು ಇದು ಯಾರು ನನಗೆ ಫ್ರೀಯಾಗಿ ಅಡ್ವೈಸ್ ಕೊಡ್ತಿರಲ್ಲ ಅವ್ರಿಗೆ ಹೇಳ್ತಾ ಇದ್ದೀನಿ. ಏನಾರು ಅಡ್ವೈಸ್ ಕೊಡೋಕ್ಕೆ ನಾನು ಏನಾದರೂ ಚಾರ್ಜಸ್ ಮಾಡೋಂಗಿದ್ರೆ ನೀವೇನು ಬಂದು ನನಗೆ ಫೋನು ಮಾಡ್ತಾ ಇರಲಿಲ್ಲ, ಆ ಥರ ಅಡ್ವೈಸು ಕೊಡ್ತಾ ಇರಲಿಲ್ಲ. ಸುಮ್ಮನೆ ನಮ್ಮ ಗುಂಡನ ವಿಷಯಕ್ಕೆ ಆ್ಯಕ್ಚುಲಿ ಅವ್ರು ಹೇಳಿದ್ದು ಏನು ಪ್ರಾಣಿ ಪ್ರೀತಿ ಅಂತ ಇರೋದೇ ಇಲ್ವಾ? ಇವ್ರುಗಳೆಲ್ಲ ಹಂಗೆ ಉಟ್ಬಿಟ್ಟಿದಾರ ಅಂತ ಅನಿಸುತ್ತೆ. ಒಬ್ಬ ಮನುಷ್ಯ ಒಂದು ಪ್ರಾಣಿನ ಪ್ರೀತಿನೇ ಮಾಡೋಂಗಿಲ್ವಾ? ಅದಾಗುತ್ತೆ ಇದಾಗುತ್ತೆ ಅಂತ ಹೇಳಕ್ಕೆ ಬರ್ತಾರೆ. ಹೌದು, ನಂಗೆ ಗೊತ್ತಿರುತ್ತಲ್ವಾ ಏನಾಗುತ್ತೆ ಅಂತ. ನನಗೆ ಇವತ್ತವರೆಗೂ ಅವನಿಂದ ಏನೂ ಪ್ರಾಬ್ಲಮ್ಮೇ ಆಗಿಲ್ಲ. ನಾನು ಚೆನ್ನಾಗೇ ನೋಡ್ಕೊಳ್ತಾ ಇದ್ದೀನಿ ಅವನಿಂದ ನಂಗೆ ಏನೂ ಕಾಯಿಲೆಗಳು ಬಂದಿಲ್ಲ. ಬರ್ತವೆ ಹಂಗೆ ಹೆಂಗೆ ಅಂತ ಹೇಳಕ್ಕೆ ಬರ್ತಾರೆ. ಅಲ್ಲಪ್ಪ, ನನಗೆ ಪ್ರೀತಿ ಇಷ್ಟ, ನನಗೆ ಪ್ರಾಣಿ ಪ್ರೀತಿ ಇಷ್ಟ, ನಾನು ಪ್ರಾಣಿ ಪ್ರೀತಿ ಮಾಡ್ತೀನಿ. ಇವರೇನು ಸುಮ್ಮನೆ ಫ್ರೀ ಅಡ್ವೈಸ್ ಕೊಡೋಕ್ಕೆ ಬರ್ತಾರೆ. ನನಗೆ ಅದಕ್ಕೆ ಕೋಪ ಬಂತು. ನನಗೆ ನಾನು ಪ್ರೀತಿ ಮಾಡಿ ನನ್ನ ಪ್ರಾಣಿ ಪ್ರೀತಿ ಏನಂತ ನಂಗೆ ಗೊತ್ತು. ನಾನು ಹುಟ್ಟಾಗಿಂದ ನಾನು ಹಸು ಕರು ಮೇಕೆ ಮತ್ತು ನಾಯಿ ಮರಿ ಇದ್ರ ಪ್ರೀತಿಲಿ ಬೆಳೆದ್ಬಿಟ್ಟಿದ್ದೀನಿ. ನಾನು ಇವತ್ತು ನಾನು ಗುಂಡನ್ನ ಸಾಕ್ಬಿಟ್ಟಿದ್ದೀನಿ. ಅವನಿಂದ ಕಾಯಿಲೆ ಬರುತ್ತೆ ಅಂತ ನಾನು ತೊಗೊಂಡೋಗಿ ರೋಡಲ್ಲಿ ಬಿಡೋಕ್ಕಾಗಲ್ಲ. ಯಾಕಂದರೆ ಅವನು ಹುಟ್ಟಿ 2 ತಿಂಗಳಲ್ಲಿ ನಾನು ಕರ್ಕೊಂಡು ಬಂದಿರೋದು ನಮ್ಮ ಮನೆಗೆ. ಇವತ್ತು 1 ವರ್ಷ ನಡೀತಾ ಇದೆ. ಅವನನ್ನು ಅಷ್ಟೇ ಚೆನ್ನಾಗಿ ನೋಡ್ಕೊಳ್ತೀನಿ. ಬಂದು ಸುಮ್ಮನೆ ಅಡ್ವೈಸ್ ಕೊಡ್ತಾರೆ. ಅವನಿಂದ ಮಗು ಕಾಯಿಲೆ ಬಂದ್ಬಿಡುತ್ತೆ, ನಿಮಗೆ ಬಂದ್ಬಿಡುತ್ತೆ, ನಿಮ್ಮ ಪರಿಸ್ಥಿತಿ ಹಂಗಿದೆ ಹಿಂಗಿದೆ ಅಂತ ಅಡ್ವೈಸ್ ಕೊಡೋಕೆ ಬರ್ತಾರೆ. ಏನಕ್ಕೆ ಅಡ್ವೈಸ್ ಕೊಡ್ತೀರಾ? ನಾನು ಊಟ ಆಗ್ತಾಯಿದ್ದೀನಿ, ಅವನಿಗೋಸ್ಕರ ಯಾರ ಹತ್ರ ಏನು ಬೇಡ್ತಾ ಇಲ್ಲ. ನಾನು ಗುಂಡನಿಗೋಸ್ಕರ ಯಾರಾದ್ರು ಹೆಲ್ಪ್ ಮಾಡಿ ಗುಂಡನಿಗೋಸ್ಕರ ಅಂತ ಕೇಳಿದ್ದೀನ ನಾನು ಸೋಷಿಯಲ್ ಮೀಡ್ಯಾದಲ್ಲಿ? ಇಲ್ವಲ್ಲ. ನಾನು ಊಟ ಹಾಕ್ತೀನಿ, ನಾನು ಏನೋ ಅವನಿಗೆ ಸಾಕ್ಕೊಳ್ತೀನಿ, ಪ್ರೀತಿ ಮಾಡ್ತೀನಿ. ಯಾಕಂದರೆ ಎಷ್ಟೋ ಮನೆಗಳಲ್ಲಿ ನಿಮ್ಗೆ ಗೊತ್ತಿಲ್ಲ, ಮಕ್ಕಳಿಲ್ದಿರೋ ಮನೇಲಿ ಪ್ರಾಣಿ ತಂದು ಪ್ರೀತಿ ಮಾಡ್ತಾರೆ. ನಾಯಿಗಳು ತಂದು ಮಕ್ಕಳು ಥರ ಸೇವೆ ಮಾಡ್ತಾಯಿದ್ದಾರೆ ಇವತ್ತು. ಯಾಕೆ ಗೊತ್ತಾ? ನಮಗೆ ಮಕ್ಕಳಿಲ್ಲ ಅನ್ನೋದು ಯಾವತ್ತೂ ಕೊರಗೆ ಬರಬಾರ್ದು. ಆ ಪ್ರಾಣಿಗಳಲ್ಲಿ ನಮ್ಮ ಮಕ್ಕಳು ಪ್ರೀತಿ ನೋಡ್ತೀವಿ ಅಂತ ಹೇಳಿ ಎಷ್ಟೋ ತಂದೆ ತಾಯಿಗಳು ಹಂಗೆ ಮಾಡ್ತಾಯಿದ್ದಾರೆ. ಎಷ್ಟೋ ಮಕ್ಳುಗಳು ಏನು ಮಾಡಿದ್ದಾರೆ ಹೇಳಿ? ಮಕ್ಕಳು ಸಾಕಾದ್ಮೇಲೆ ತಂದೆ ತಾಯಿನ ಬೀದಿಲಿ ಬಿಟ್ಟು ಹೋಗಿದ್ದಾರೆ. ಅದ್ರ ಬದಲು ಸಾಕು ಪ್ರಾಣಿಗಳನ್ನ, ಯಾವುದಾದ್ರೂ ಪ್ರಾಣಿಗಳನ್ನ ಸಾಕಿದರೆ ನಾವು ಸತ್ತಾಗ ಎಷ್ಟು ಕಣ್ಣೀರಾಗ್ತಾವೆ ಅವುಗಳ ಪ್ರೀತಿ ಕೊನೆಯೇ ಇಲ್ಲ. ಕೆಲವೊಬ್ಬರು ಈ ಥರ ಫ್ರೀ ಅಡ್ವೈಸ್ ಕೊಡೋಕ್ಕೆ ಬರೋದು ತುಂಬ ಬೇಜಾರಾಗ್ಬಿಡ್ತು ನನಗೆ. ಗುಂಡನ ವಿಷಯಕ್ಕೆ ಮತ್ತು ನಂಗೆ ಕೋಪ ಜಾಸ್ತಿ ಇದಕ್ಕೆ. ನಮ್ಮ ಮನಸ್ಥಿತಿ ಪರಿಸ್ಥಿತಿನ ನೀವು ಯಾರು ನಿಭಾಯಿಸೋಕ್ಕಾಗಲ್ಲ. ವೀಲ್ಚೇರಲ್ಲಿ ಇದ್ದು ಒಬ್ಬ ಹೆಂಗಸು ತನ್ನ ಜೀವನ ನೋಡ್ಕೊಂಡು ಮಗುನೂ ನೋಡ್ಕೊಂಡು ಅವನ ಗುಂಡನ ಪರಿಸ್ಥಿತಿ ಅವನ್ನ ಸಾಕೋದಿದೆಯಲ್ಲ, ಅದೆಲ್ಲ ನಿಭಾಯಿಸೋಳು ನಾನು. ನನಗಿಬ್ಬರು ಪ್ರೀತಿನೂ ಇದೆ. ಮಗನ ಮೇಲೂ ಪ್ರೀತಿ ಇದೆ, ಗುಂಡನ ಮೇಲೂ ಪ್ರೀತಿ ಇದೆ. ಆ್ಯಕ್ಚುಲಿ ಅವನೊಂದು 2ನೇ ಮಗನ ಥರ ನನಗೆ. ಅವನಷ್ಟು ಪ್ರೀತಿ ಮಾಡ್ತೀನಿ ನಾನು. ಸುಮ್ಮನೆ ಅಡ್ವೈಸ್ ಕೊಡೋಕ್ಕೆ ಬರಬೇಡಿ. ಇದೇ ವಿಷಯಕ್ಕೆ ನಂಗೆ ಬೇಜಾರಾಗಿತ್ತು. ಆ್ಯಕ್ಚುಲಿ ಇವಾಗ ಅಕ್ಕಿ ಎಲ್ಲ ಹುರಿದಿದ್ದಾಯಿತು. ಹೊಸಕ್ಕಿ ಉಪ್ಪಿಟ್ಟಿಗೆ ಕಾಫಿ ಮಾಡ್ಕೊಂಡೆ. ಆ್ಯಕ್ಚುಲಿ ಲೇಟ್ ಆಗಿಬಿಡುತ್ತೆ. ಇನ್ನು ಉಪ್ಪಿಟ್ಟು ಮಾಡ್ತೀನೋ ಹೊತ್ತಿಗೆ ಮಧ್ಯಾಹ್ನ 2 ಗಂಟೆ ಆಗ್ಬಿಟ್ಟೈತಾಗಲೇ. ಸೊ ನೈಟು ಬಜ್ಜಿ ಮಾಡಿದ್ನಲ್ಲ, ಕ್ಯಾಪ್ಸಿಕಮ್ ಬಜ್ಜಿ, ಇದು ಮೆಣಸಿನ್ಕಾಯಿ ಬಜ್ಜಿ. ಸೊ ಇವಾಗ ಕಾಫಿ ಕುಡಿದ್ಬಿಟ್ಟು ಆಮೇಲೆ ಸ್ಟ್ರಾಂಗಾಗಿ ಏನು ಮಾಡ್ಕೊಂಡಿಲ್ಲ, ಸ್ವಲ್ಪ ಹಾಲಲ್ಲೇ ಹಂಗೆ ಕಾಣಂಗೆ ಇಟ್ಕೊಂಡಿದ್ದೀನಿ. ಸೊ ಕಾಫಿ ಕುಡ್ದಾದ್ಮೇಲೆ ಸ್ಟಾರ್ಟ್ ಮಾಡ್ತೀನಿ ಇದನ್ನು ಅವಲಕ್ಕಿ. ಅವಲಕ್ಕಿ ಉಪ್ಪಿಟ್ಟಲ್ಲ, ಅದು ಅಕ್ಕಿ ಉಪ್ಪಿಟ್ಟು ಮಾಡೋದನ್ನ. ಬಂದ್ಬಿಟ್ಟು ಸೋಷಿಯಲ್ ಮೀಡಿಯಾಗೆ ಬಂದ್ಬಿಟ್ಟಿದ್ದೀವಿ ಅಂದ್ಬಿಟ್ಟು ಏನೇನೋ ಕೆಟ್ಟಾಗಿ ಬೈದ್ಬಿಟ್ರೆ, ಅಡ್ವೈಸ್ ಮಾಡಿಬಿಟ್ರೆ ಎಲ್ಲರನ್ನೂ ಕೇಳೋಕ್ಕಾಗಲ್ಲ ನಾವುಗಳು. ನಮ್ಗೊಂದು ಲಿಮಿಟೇಷನ್ ಇರುತ್ತಲ್ವಾ, ಹೇಳಕ್ಕಾದ್ರೂ ಲಿಮಿಟೇಷನ್ ಇರಬೇಕಲ್ವಾ. ಮಾತಾಡ್ಬೇಕು ಎಲ್ಲರೂ ಅಷ್ಟೇ. ಸೋಷಿಯಲ್ ಮೀಡಿಯಾದಲ್ಲಿ ಇರೋರು ಎಲ್ಲರಿಗೂ ಇದು ಉಪ್ಪಿಟ್ಟಿಗೆ ಕುದೀತಾ ಇದೆ. ಸೊ ಇವಾಗ ಹುರಿದಿರೋ ಅಕ್ಕಿನ ಚೆನ್ನಾಗಿ ತೊಳ್ಕೊಂಡಿದ್ದೀನಿ. ಸೊ ಇವಾಗ ಅದ್ರೊಳಗಡೆ ಹಾಕ್ಬಿಡೋಣ. ಯಾಕೋ ಹಿಂಗೆ ಕೂಡ್ತಿದ್ದಿ? ಇನ್ನೊಂದು ಕಾಲೆಲ್ಲ ನಿಂದು ಗುಂಡ ಕಾಲೆಲ್ಲೋ ಕಾಲೇ ಕಾಣಿಸ್ತಾ ಇರೋ ಥರ ಮುಚ್ಚಿಟ್ಕೊಂಬಿಟ್ಟವನು ಕಾಲು. ಗುಂಡಣ, ಏನಿದು ಕಾಲಿಲ್ಲ ಇನ್ನೊಂದು? ಎಲ್ಲಪ್ಪ ಕಾಲಿಲ್ವಾ ನಿಂದು? ಯಾಕೋ ಮಾತಾಡಲ್ಲ ಗುಂಡ? ಯಾಕೋ ಅಂಗುರಿಸ್ತಾ ಇದೆಯಾ? ಯಾಕೆ? ಅಯ್ಯೋ ಹೆಂಗೆ ಕೂತವ್ ನೋಡಿ, ಒಂದು ಕಾಲೇ ಮುಚ್ಕೊಂಬಿಟ್ಟಿದ್ದಾನೆ ಗುಂಡುರಾಜ್. ನಿನ್ನೆ ಪೇಂಟಿಂಗ್ ಕಂಪ್ಲೀಟ್ ಆಗಿರೋ ಅಂಥದ್ದು ಇಷ್ಟೇ. ಸೊ ಇಲ್ಲಿ ಬಂದರೆ ಒಂದು ಜುಮ್ಕ, ಬಟ್ ಇದಕ್ಕೆ ಇನ್ನೊಂದು ಲೇಯರು ಇದಿದೆಯಲ್ಲ ಎಡ್ಜಸ್ಸು, ಇಲ್ಲಿಗೆ ಗೋಲ್ಡ್ ಹೊಡಿಬೇಕು, ಚೆನ್ನಾಗಿ ಕಾಣಿಸುತ್ತೆ. ಎಲ್ಲ ಅರ್ಧ ಬರ್ದಾಗಿದೆ. ಸೊ ಆದಷ್ಟು ಇವಾಗ ಕಂಪ್ಲೀಟ್ ಮಾಡಿಬಿಡೋಣ.
ಯಾಕಂದರೆ ನಾಳೆ ಲಾಸ್ಟು, ನಾಡಿದ್ದು ನಾವು ಹೊರಡಬೇಕು ಸ್ಟಾಲಿಗೆ. ಅದಕ್ಕೋಸ್ಕರ ನಾಳೆನೇ ಲಾಸ್ಟು ನಮ್ಮದು ಪ್ರಿಪ್ರೇಷನು. ಅದಾದಮೇಲೆ ಏನು ಮಾಡೋಕ್ಕೆ ಬರಲ್ಲ ನಾವು. ಇಲ್ಲಿ ನಾನು ಹೊಸ ಸರಗಳನ್ನ ಮಾಡಿರೋ ಅಂಥದ್ದಕ್ಕೆ ವಾರ್ನಿಷಿಂಗ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಸರಗಳನ್ನ ಇವತ್ತೇ ಪೋಣ್ಸ್ ಇಟ್ಬಿಡೋಣ, ಮತ್ತು ಇನ್ನೊಂದು ದಿನದಲ್ಲಿ ನಾವು ಶಿವಮೊಗ್ಗ ಸ್ಟಾಲಿಗೆ ಎಲ್ಲ ರೆಡಿ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗ್ಬೋದು ಅಂತೇಳಿ ಈಗ ಯಾವುದೆಲ್ಲ ರೆಡಿ ಇದೆ ಅದನ್ನು ಮಾತ್ರ ತಗೊಂಡು ನಾನು ವಾರ್ನಿಷಿಂಗ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಇಲ್ಲಿ 8ರಿಂದ 10 ಸರಗಳು ರೆಡಿ ಇದ್ದಾವೆ. ಸೊ ಇದು ನೆನ್ನೆ ಪೇಂಟಿಂಗ್ ಮಾಡಿರೋದು. ಬ್ಲ್ಯಾಕ್ ವಿತ್ ಗೋಲ್ಡು ಜಾಸ್ತಿ ಜನ ಕೇಳ್ತಾರೆ, ಹಾಗಾಗಿ ಒಂದು 3ರಿಂದ 4 ಬರೀ ಬ್ಲ್ಯಾಕು ಮತ್ತು ಗೋಲ್ಡು, ಆಮೇಲೆ ಗೋಲ್ಡ್ ಏನು ಇಲ್ಲದೆ ಇರೋ ಬರೀ ಬ್ಲ್ಯಾಕೂ ಕೇಳ್ತಾರೆ. ಸೊ ಹಂಗಾಗಿ ಅದನ್ನು ಒಂದು ಟ್ರಯಲ್ ನೋಡೋಣ ಅಂದ್ಬಿಟ್ಟು ಕೆಲವೊಂದನ್ನು ಆ ಥರ ಪೇಂಟಿಂಗ್ ಮಾಡ್ತಾಯಿದ್ದೀನಿ. ನನಗೆ ಈ ಮಣ್ಣಿನ ಜ್ಯುವೆಲರಿ ಕಲ್ತಾದ್ಮೇಲೆ ಲೈಫಲ್ಲಿ ಏನೋ ಒಂದು ಹೊಸ್ದಾಗಿ ಕಲ್ತ್ಬಿಟ್ಟಿದ್ದೀನಿ. ನಾನು ಲೈಫಲ್ಲಿ ಏನೋ ಒಂದು ಸಾಧನೆ ಮಾಡ್ತಾಯಿದ್ದೀನಿ ಅಂತಲೇ ಫೀಲ್ ಆಗಿದೆ ನನಗೆ. ಏನಕ್ಕಂದರೆ ಮೈಂಡು ಎಷ್ಟೇ ಡಿಪ್ರೆಷನ್ ಲೆವೆಲಲ್ಲಿ ಇದ್ರೂ ನಾವು ಮಣ್ಣು ಮುಟ್ಟೋವಾಗ, ಈ ಕ್ರಿಯೇಟಿವಿಟಿ ಮಾಡೋವಾಗ ನಮ್ಮ ಮೈಂಡೆಲ್ಲ ಇದ್ರ ಕಡೆನೇ ಇರುತ್ತೆ. ನಮ್ಮದು ಪೇನ್ ಇದೆ, ನಮಗೊಂದು ಡಿಸಬಿಲಿಟಿ ಇದೆ, ನನಗೆ ಓಡಾಡೋದಕ್ಕೆ ಆಗಲ್ಲ, ನಾನು ವೀಲ್ ಚೇರಲ್ಲಿದ್ದೀನಿ, ಜನ ನನ್ನನ್ನು ಹಿಂಗಂತಾರೆ ಹಂಗಂತಾರೆ, ನನ್ನ ಫ್ಯಾಮಿಲಿ ಬಿಟ್ಟೋದ್ರು, ನಾನಿವಾಗ ಬದುಕೋದಕ್ಕೆ ತುಂಬ ಕಷ್ಟಪಡಬೇಕು, ಇದೆಲ್ಲ ಮೈಂಡ್ ಸೆಟ್ಟಿಗೆ ಬರೋಲ್ಲ ನಮಗೆ. ಸೊ ನಾನಾಯಿತು, ನನ್ನ ಜೀವನ ಆಯಿತು, ನಾನು ಪೇಂಟ್ ಮಾಡ್ತಾಯಿದ್ದೀನಿ, ನಾನು ಏನೋ ಒಂದು ಕಲೆ ಕಲಿತಾಯಿದ್ದೀನಿ, ಅದರಿಂದ ದುಡಿತೀನಿ, ನಾನು ಬದುಕ್ತೀನಿ, ಇಷ್ಟೇ ನಮ್ಮ ಮೈಂಡಲ್ಲಿ ಬರೋದು. ಸೊ ಇದನ್ನು ಮಾಡಬೇಕಾದ್ರೆ ಏನು ಇಂಟ್ರೆಸ್ಟು ಏನಿದು ಅಂದರೆ ರಾತ್ರಿ ಎಲ್ಲ ಕೂತು ಮಾಡಿದರೂ ಒಂಥರ ಇಂಟ್ರೆಸ್ಟ್ ಆಗಿರುತ್ತೆ, ನೆಮ್ಮದಿ ಕೊಡುತ್ತೆ. ಇಷ್ಟು ಪೇರ್ ಇವಾಗ ಆಲ್ರೆಡಿ ರೆಡಿ ಇರೋವಂಥದ್ದು. ಆ್ಯಕ್ಚುಲಿ ವಾರ್ನಿಷಿಂಗ್ ಎಲ್ಲ ಆಯಿತು. ಸೊ ಇದು ನೋಡಿ, ಆ್ಯಕ್ಚುಲಿ ಇದ್ರದ್ದು ಪೇರು ಇದು ಜುಮ್ಕ ಮಾಡಿದ್ದೀನಿ. ಸೊ ಎಲ್ಲ ಅದ್ರ ಪೇರ್ ಅದನ್ನ ಒಳಗಡೆನೇ ಹಂಗೆ ಹಾಕಿದ್ದೀನಿ. ಸೊ ಒಂದೊಂದು ಥರ ಡಿಸೈನು ಮಾಡಿರೋ ಅಂಥದ್ದು. ಈಗ ಫುಲ್ ಬ್ಲ್ಯಾಕ್ ಮಾಡಿದ್ದೀನಿ. ಒಂದಷ್ಟು ಜನ ಬ್ಲ್ಯಾಕಲ್ಲಿ ಕೊಡಿ, ಬ್ಲ್ಯಾಕು ವಿತ್ ಗೋಲ್ಡ್ ಅಂತ ಕೇಳ್ತಾಯಿದ್ರು. ಅದಕ್ಕೆ ಒಂದು 3-4 ಸೆಟ್ಟು ಬ್ಲ್ಯಾಕ್ ವಿತ್ ಗೋಲ್ಡಲ್ಲಿ ಮಾಡಿಬಿಟ್ಟಿದ್ದೀನಿ. ಬರೀ ಬ್ಲ್ಯಾಕಲ್ಲೂ ಕೇಳ್ತಾರೆ, ಅದಕ್ಕೆ ಬರೀ ಬ್ಲ್ಯಾಕ್ ಮಾಡಿದ್ದೀನಿ. ಇದರಲ್ಲಿ ನೋಡುವ ಹೇಗೆ ಏನು ಕತೆ ಏನಲ್ಲ. ಸೊ ಇಷ್ಟು ಸೆಟ್ಟು ಇವತ್ತು ರೆಡಿಯಾಗಿರೋ ಅಂಥದ್ದು. ಹೇಗಿತ್ತು ಈ ಸೆಟ್ಗಳೆಲ್ಲ ಅಂತ ಹೇಳ್ಬಿಟ್ಟು ಕಮೆಂಟ್ ಹಾಕಿ ನನಗೆ. ಆ್ಯಕ್ಚುಲಿ ಇಷ್ಟು ಪೇಂಟಿಂಗ್ ಮಾಡಿದ್ದು 9 ಗಂಟೆ ನೈಟಿಂದ. ಸೊ ಇವಾಗ ಟೈಮ್ 2 ಗಂಟೆ ಆಗಿದೆ, 1:48. ಸೊ ವೆಡ್ನೆಸ್ಡೇ ನಾಳೆಗೆ ಬಿದ್ದಿದೆ. ಸೊ ಯಪ್ಪ ಹೋಗುತ್ತೆ, ಸಾಕಾಗ್ಬಿಡ್ತು ಇಷ್ಟು ಪೇಂಟ್ ಮಾಡೋದಕ್ಕೆ. ಸೊ ಡಬಲ್ ಕಲರ್ ಕಾಂಬಿನೇಷನೆಲ್ಲ ಹೇಗಿದೆ ಅನ್ಕತೆ ಅಂತ ಕಮೆಂಟ್ ಮಾಡಿ. ಬಟ್ ಒಂದೊಂದು ಥರ ಇದೆ, ಬಟ್ ಇನ್ನೂ ಕಂಪ್ಲೀಟ್ ಆಗಿಲ್ಲ. ಇದಕ್ಕೆ ಇನ್ನೂ ಒಂದು ಕಲರ್ ಮಾಡಬೇಕು, ಇಲ್ಲ ಬ್ಲ್ಯಾಕ್, ಇಲ್ಲ ಇದಿದ್ದರೂ ಓಕೆ, ಗ್ರೀನ್ ಇದ್ದರೂ ಓಕೆ. ಬಟ್ ಇನ್ನೂ ಇಯರಿಂಗ್ಸ್ ಎಲ್ಲ ಇಲ್ಲೂ ಇದ್ದಾವೆ. ಸೊ ಇದಕ್ಕೆ ಕಂಪ್ಲೀಟ್ ಒಂದು ಇದು ಆಗಿಲ್ಲ. ಸೊ ಇದೆಲ್ಲ ನಾಳೆ ಮಾಡ್ತೀನಿ. ಈಗ ಮಲಗಬೇಕು, ಟೈಮ್ ಆಗಿಬಿಟ್ಟಿದೆ, ಆಗಲೇ 2 ಗಂಟೆ ಆಯ್ತಾ ಬಂತು. ಒಂದಷ್ಟು ಪಾತ್ರೆ ಇದೆಲ್ಲ ತೊಳೆದಾಕ್ತೆ, ಇಷ್ಟು ಪಾತ್ರೆಗಳಿದ್ದೆಲ್ಲ ತೊಳೆದು ಈಗ ಮಲಗಬೇಕು, ಟೈಮ್ ಆಗೋಗಿದೆ. ತುಮಕೂರು ಸ್ಟಾಲ್ ಅನ್ನೋದೇ ಬರುತ್ತೆ. ಅದೇ ಶಿವಮೊಗ್ಗ ಸ್ಟಾಲ್ಗೆ ಇದೆಲ್ಲ ರೆಡಿ ಮಾಡ್ಕೊಳ್ತಾ ಇರೋದು. ಸೊ ಅದಕ್ಕೆ 2 ಗಂಟೆ ನೈಟದು ಮಾಡ್ತಾಯಿದ್ದೀನಿ. ಸೊ ನಾಳೆ ಸ್ವಲ್ಪ ಇನ್ನೂ ಒಂದಷ್ಟು ವೀಡಿಯೋ ಮಾಡೋದಿದೆ, ಎಲ್ಲ ತುಂಬ ಕೆಲಸಗಳಿದ್ದಾವೆ. ಸೊ ನಾಳೆ ವ್ಲಾಗಲ್ಲಿ ಸಿಗ್ತೀನಿ ಮತ್ತೆ. ಬಾಯ್, ಗುಡ್ ನೈಟ್ ಎಲ್ರಿಗೂ.